11ರಲ್ಲಿ ಮಂಜು ಯಾರು ಇವತ್ತು ಶಾಸಕರಾಗಿರೋ ಮಂಜಣ್ಣ ಯಾರು ಅಂತಾರೆ ಅವ್ರಿಗೆ ಗೊತ್ತಿಲ್ಲ. 6 ಬಾರಿ ಮಾತಾಡಿದ್ರು ಅವ್ರ ಜೊತೆ. ಹರೀಶ್ ಅಣ್ಣ ಗೊತ್ತು, ಅದಾದ್ಮೇಲೆ ನನಗೆ ಬಂದು ನಾನು ಗೊತ್ತು. 15ರಲ್ಲಿ ನೀವು ನಿರ್ದೇಶಕರಾಗಿ ಆಯ್ಕೆ, ನೀವು 2019 ನಿರ್ದೇಶಕರಾಗಿ ನನ್ನ ಜೊತೆ ಆಯ್ಕೆಯಾಗಿ ಬಂದಿದ್ದು 2ನೇ ಬಾರಿ ಹಾಕಿದ್ದಾರೆ. ಆ ಮೊದಲು 5 ವರ್ಷ ನಾನು ಏನು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದು ಯಾವತ್ತು ನಾವು ಮಹಿಳಾ ಸಂಘಕ್ಕೆ ತೊಂದರೆ ಕೊಟ್ಟಿದ್ದು ಅನ್ನೋದ ನಾನು ಶುಕ್ರವಾರ ಒಂದು ಕಾರ್ಯದರ್ಶಿಗಳ ಸಭೆ ಮಾಡಿದ್ದು ನಾನು ಹರೀಶ್ ಅಣ್ಣ. ಆ ಸಭೆಯಲ್ಲಿ ನಾವು ಕಾರ್ಯದರ್ಶಿಗಳು ಯಾವ ರೀತಿ KDPಯ ವ್ಯವಸ್ಥೆ ಏನು ಮತ್ತೆ ನಮ್ಮ ಸಂಘ ಸಂಸ್ಥೆಗಳ ಚರ್ಚೆ ಏನು, ನಮ್ಮ ಡೈರಿಗಳ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಿರ್ತೀವಿ. PDOಗಳನ್ನ ಉಪಯೋಗಿಸ್ಕೊಂಡು ಹಿಂದೆ ಚುನಾವಣೆ ನಡೆದಂಥ ಸಂದರ್ಭಗಳು ಇಟ್ಕೊಂಡು ಅವರು ತುಂಬ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರೋ ವಿಚಾರವಾಗಿ ನಾನು ಅವ್ರಿಗೆಲ್ಲ ಎಚ್ಚರಿಕೆಯಾಗಿ ಹೇಳಿರ್ತೀನಿ PDOಗಳಿಗೆ, ನೀವು ಎಷ್ಟೈತೆ ಅಷ್ಟು ಕೆಲಸ ಮಾಡಿ ಅಂತೇಳಿ. ಆ KDP ವಿಚಾರವಾಗಿ ಬರ್ತೀನಿ. ಈಗ ಒಂದೊಂದಾಗಿ ಅವ್ರು ಹೇಳ್ಕೊಂಡ್ಬಂದಿರೋದು, ಒಂದು ಕಾಶಿಪುರದಲ್ಲಿ ಸಂಘದಲ್ಲಿ ನನ್ನ ಕಡೆ ಅವನಿಗೆ ಮಹಿಳಾ ಕಾರ್ಯದರ್ಶಿ ಕೆಲಸ ಮಾಡಿ ತೊಂದರೆ ಕೊಡ್ತವ್ರೆ ಅಂತ. ಶಾಸಕರಿಗೆ ಗೊತ್ತಿರಬೇಕು. ಆ ಶಾಸಕರಾದ ಜಾಗದಲ್ಲಿ ಕೂತಾಗ 2014 ಮೇ 26 11 ವರ್ಷದಿಂದ ನಾನು ಡೈರೆಕ್ಟರ್ ಆಗಿ ಆಯ್ಕೆ ಆಗಿರೋದು. ಮೊನ್ನೆಗೆ ಅದು ಯಾವತ್ತು ಬೇಕಾದ್ರೂ ಶುರು ಆಗ್ತದೆ. ಅವ್ನು ರಮೇಶ್ಗೂ ಗೊತ್ತು, ಪುಡ್ಸಕೊಂಡು ಫೋನ್ ಹಾಕ್ಬೋದು. ಈಗ ಕಡ ಮಂಜ ಮಾಡ್ರಿ, ಶರಣ ಮಾಡಿ ಕೇಳ್ರಿ, ಬೇರೆ ಫೋನಾಗ ಮಾಡ್ರಿ, ನಂಬರ್ ಕೊಡ್ತೀನಿ. ವಾಸ್ತವತೆ ಹೇಳ್ತಾರೆ ನಾನು ಬೇಕಾದ್ರೆ ಇಡೀ ಊರಿಗೆ ಹೋಗಿ ಕೇಳ್ಬೋದು. ಕಬ್ಲಿಗೆರೆ ಪುರ ಮುಗೀತದೆ. ನಮ್ಮನ್ನ ಜನರಲ್ ಬಾಡಿಗೆ ಯಾಕೆ ಹೋಗ್ತೀರಿ ಅಂತ ಕೇಳ್ತಾರೆ. ನಾನು ಪ್ರತಿನಿಧಿ ಯಾಕೆ ಗೆದ್ದಿರೋದೇ ಡೈರಿಗಳ ಸವಲತ್ತುಗಳ ಬಗ್ಗೆ ವರ್ಷ ನಾವು ಒಕ್ಕೂಟದಲ್ಲಿ ಏನೇನು ಹೆಚ್ಚುವರಿ ಮಾಡ್ತೀವಿ, ಒಕ್ಕೂಟದ ವ್ಯವಸ್ಥೆನ ತಿಳಿಸಕ್ಕೆ, ಬೈಲಾ ಚೇಂಜ್ ಆದಾಗ ಅದ್ರ ವ್ಯವಸ್ಥೆ ತಿಳ್ಕೊಳಕ್ ತಲುಪಿಸಕ್ಕೆ ನನ್ನ ಜವಾಬ್ದಾರಿ ಕೊಟ್ಟೈತೆ. ನನ್ನನ್ನ ಕರೀತಾರೆ, ನನ್ನ ಜವಾಬ್ದಾರಿ ಅದು. ನಾನು ಹೋಗ್ಲೇಬೇಕು ಅಂತ ಆಟ ಆಡಿದೆ, ಯಾವ ಊರಿಗೂ ಹೋಗಿಲ್ಲ. ಅವ್ರು ಬಂದು ಕರೆದಾಗ ಅಕ್ಕಪಕ್ಕ ಆದ್ರೆ ಹೋಗ್ಬೋದು ಅಂತ 3-4 ಗ್ರಾಮಗಳನ್ನ ಹೋಗಿ ಹಾಕೊಳಪ್ಪ ಅಂತ ಅವ್ಗಳಿಗೆ ಹೇಳಿದ್ರೆ ಹೊರತು ದೇವೇಗೌಡರು ಡೈರಿ ಇವತ್ತವರೆಗೂ ನಾನು 11 ವರ್ಷದಲ್ಲಿ 11 ಜನರ ಬಳಿ ಕರೆದಿದ್ದಾನ. ನಾನು ಹೋಗಿದ್ದೇನೆ ಕೇಳಿ, ಹೋಗಿದ್ದೀನ? ಇದೇ ಕಾಶಿಪುರ ಕಳಿಸಲು ಯಾವತ್ತ ಜನರ ಬಳಿಗೆ ಹೋಗಿದ್ದೀನ? ಬಿಲ್ಡಿಂಗ್ ಓಪನ್ಗೆ ಹೋಗಿದ್ದೆ ಬಿಟ್ರೆ ನಾನು 16 ಊರುಗಳು ಕರೀದೇ ಇದ್ರೆ ನಾನು ಹೋಗೋದೇ ಇಲ್ಲ. ಹೋಗ್ಲೇಬೇಕು ಅನ್ನೋದು ಮಾನದಂಡ ಅಲ್ಲ. ಅವರು ನನ್ನನ್ನ ಗೆಸ್ಟ್ ಆಗಿ ಹಾಕಿದಾಗ ನಾನು ಒಕ್ಕೂಟದ ಪ್ರತಿನಿಧಿ, ನಾನು ಗೆದ್ದಿರೋದೇ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಒಕ್ಕೂಟದ ಒಳಗಡೆನೆ ಅವ್ರು ಕೊಟ್ಟಿದ್ದ ಗೆದ್ದಿರೋದು. ನಾನು ನನ್ನನ್ನು ಕರಿಬೇಕಾದ ಮಾಡಿದಾಗ ಹೋಯ್ತೀನಿ. ಆ ವಿಚಾರವಾಗಿ ನೀವು ಪ್ರಶ್ನೆ ಮಾಡೋ ಹಕ್ಕಿಲ್ಲ. 5 ವರ್ಷ ನೀನು ನನ್ನ ಜೊತೆ ಬಂದು ಏನ್ ಮಾಡ್ತಿದ್ದೆ? 5 ವರ್ಷ ಸತತವಾಗಿ 5 ಜನರಲ್ ಬಾಡಿ ಅಟೆಂಡ್ ಮಾಡ್ದಲ್ಲ, ಯಾತಕ್ಕೆ ಬಂದೆ ಎಲ್ಲ ಕಡೆ ನನ್ನ ಜೊತೆಲಿ? ನೀನು ಒಬ್ಬೊಬ್ಬನೇ ಹೋಯ್ತಿದ್ದಾರೆ, ಕೆಲವ್ರಿಗೆ ಯಾಕೆ ಹೋಯ್ತಿದ್ದೆ? ಇದು ವ್ಯವಸ್ಥೆ, ಇದು ಪ್ರೋಟೋಕಾಲು. ಡೈರಿದೈತೆ, ಅವರು ಡೈರಿದ ಅಷ್ಟೇ ಕೊಡ್ತಾರೆ. ನಮ್ಮ ಡೈರಿಯವರು ಅನುದಾನಗಳ ವಿಚಾರದಲ್ಲಿ ನಾನು ಮಾತಾಡ್ತಾ ಮೊನ್ನೆನೂ ಹೇಳಿದ್ದೀನಿ, 2 ಬಾರಿ ಕೊನೆಯಲ್ಲಿ ಭಾಷಣ ಇಡೋ ಟೈಮಲ್ಲೂ ಹೇಳಿದ್ದೀನಿ. ನಮ್ದು ಸಹಕಾರ ಸಂಘ, ನಾವಿಲ್ಲಿ ಬರಿಬೇಕಾದ್ರೆ ಕಾಶಿಮುಖದಲ್ಲಿ ಹಾಲೋತ್ಪಾದಕರ ಮಹಿಳಾ ಸಹಕಾರ ಸಂಘ ಅಂತ ಬರೀ. ನಿಮ್ ಕೆಲಸ ಮಾಡಿ, ನಮ್ ಕೆಲಸ ಮಾಡ್ತೀವಿ. ಇದು ಅಸೆ ಆಯ್ತದೆ ನೋಡೋರಿಗೆ. ಎಲ್ಲೋ ಒಂದ್ ಕಡೆ ವಾಟ್ಸಪ್ ಅಂದ್ರೆ ವಾದ್ಯಾಗಿ ಮಾಡ್ತಾ ಕೂತಿದ್ದೀನಿ. ನೀವು ಬಳಸಿ ಭಾಷೆ ಸರಿ ಇಲ್ಲ, ನಿಲ್ಲಿಸ್ಬೇಕಿಲ್ಲ ಅಂತ ನಾನು ಮನವಿ ಮಾಡ್ತೀನಿ. ಇದನ್ನ ನೀವು ದಯಮಾಡಿ ನೀವು ಪತ್ರಿಕಾ ಮಾಧ್ಯಮದವರು ನಮ್ ತಪ್ಪಿ ನಮ್ ಸರಿ ಹೇಳಿ, ಅವ್ರಿಗೂ ಹೇಳಿ. ನೀವು ಅವ್ರ ಚಂದ ನಾಕಾಳು ಇವ್ರ ಚಂದ ನಾಕಾಳು ಅಂತ ಬ್ಯಾಲೆನ್ಸ್ ಮಾಡಬೇಡಿ, ಆ ಕ್ಲಿಪ್ ಕಟ್ ಮಾಡಬೇಡಿ, ಪುಟ್ಟಿ ಎಲ್ಲ ತೋರಿಸಿ ಹೇಳಿ ಅಂತ ಮನವಿ ಮಾಡಿ ನಾನು ಮಾತು ನಮಸ್ಕಾರ. ಪಡೆದೇ ಆಗಿಲ್ಲ, ನೀನೇ ಕಳ್ಸಕ್ ಓಡಾಡ್ತಾ ಇದ್ದೀನಿ. ಜನತಾದಳದಿಂದ ಆಚೆ ಕಳಿಸ್ತಾರೆ ನೀನು. ಒಂದ್ ತಿಳ್ಕೊಳ್ಳಿ ಸರ್, ಕಳೆದ ಚುನಾವಣೆ ನಿಂತಂತವ್ರು 4 ಜನ ಜನತಾದಳದಾರೆ. ಕಾಂಗ್ರೆಸ್ ಗ್ಯಾರಂಟಿ ಇಲ್ಲ, ಬಿಜೆಪಿ ಗ್ಯಾರಂಟಿ ಇಲ್ಲ. ನಿಂತ 4 ಜನ ಜನತಾದಳವೇ. ಅದ್ರ 3 ಜನ ನಿನ್ ಚುನಾವಣೆ ಗೆದ್ದಿದ್ರು. ನಿನ್ ಚುನಾವಣೆ ಕಷ್ಟಪಟ್ಟಿದ್ರು 3 ಜನ ಅಲ್ಲೊಬ್ಬ. ನೀನ್ ಯಾರ ಮೇಲೆ ನಿಂತ್ಕೊಂಡೆ? ನಿನ್ ಜೊತೆ ಕೆಲಸ ಮಾಡಿದ ಮೇಲೆ ನಿಂತ್ಕೊಂಡೆ, ಆಯ್ತಲ್ವಾ? ನೀವು ನಮ್ಮ ಮೇಲೆ ನಿಂತ್ಕೊಂಡು ನಾವು ನಾಚಿಕೆ ಆಗ್ತೇವೆ ಹೊರತು ನಾವೇನು ಬಿಟ್ಟು ಹೋಗಿದ್ದಿಲ್ಲ. ಈಗ ಎಷ್ಟೊಂದು ಸೇರ್ಕೊಂಡಿದ್ದ ಹಾಗೆ ಸೇರ್ಕೊಂಡವ್ರು ಏನ್ತಿ ಕಾಂಗ್ರೆಸ್ ಓದ್ತಿ. ಹೌದು, ಚಲುವರಾಯ ಸ್ವಾಮಿ ಆತ್ಮೀಯರೇ. ಚಲುವರಾಯ ಸ್ವಾಮಿ ಅವರು ಈ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ನಮ್ಗೆ ಸಹಾಯ ಮಾಡೋರು, ಆಶೀರ್ವಾದ ಮಾಡೋದು. ನಮ್ ಲೀಡ್ರೇ ಅವ್ರ ನಾಯಕರೇ, ಅಷ್ಟೇ ಬೇರೆ. ಇದಕ್ಕೆಲ್ಲ ಮಾತಾಡೋದು ನೀ ತರಕ್ ಹಾಕಿಲ್ಲ. ನೀವು DK ಶಿವಕುಮಾರ್ ಭೇಟಿ ಮಾಡಿಲ್ವಾ? ನೀವು ಹರೀಶ್ ಗೌಡ್ರು DK ಶಿವಕುಮಾರ್ ಭೇಟಿ ಮಾಡಿದ್ರು, ಸಮಯ ಚಲುವರಾಯ ಸ್ವಾಮಿ ಭೇಟಿ ಮಾಡಿಲ್ವಾ? ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿಲ್ವಾ? ತಗೊಂಡು ನಿಮ್ಗೆ ಅಧಿಕಾರ, ನೀವು ಯಾರು ಬರ್ಬೇಕಾದ್ರೆ ಹೋಗ್ಬೋದು. ನಾವು ಯಾರ್ದಾದ್ರು ಕಾಪಿ ಕೊಡ್ಬಿಟ್ಟು ಚೆಂಡ ಬಿಟ್ಟವ್ರೆ ಅಂತ ನೀವು ಹೋದ್ರೆ ಅಭಿವೃದ್ಧಿ ತಾಲೂಕು ಸಂಘಟನೆ ಅಂತ ಆಯ್ತಪ್ಪ. ನೀವು ಮಾಡ್ಕೋ, ಸಂಘಟನೆ ಮಾಡಿ ಅಭಿವೃದ್ಧಿ ಮಾಡಿ. ನೀನೇ ಆಗೋಷ್ಟು ಅಭಿವೃದ್ಧಿ ಮಾಡ್ತಾರೆ, ನಮ್ಮನ್ನೇ ಕೇಳ್ತೀರಿ ನೀವು ಕಂಡ.
ನಮ್ನೇ ಕೇಳ್ತಾರೆ. ನಮ್ಗೆ ಈ ಒಂದೇ ಒಂದಿಷ್ಟು ಕಾಣಿದ್ದು ಅವ್ರು ಹೇಳಿದ್ರೆ ಅದ್ಯಾವ ಪಂಚ ಪೋಸ್ಟ್ ಅವರ ಮೋಹನ್ ಹೇಳ್ಬೋದ. ನಮ್ದು ಬಟ್ಟೆ ಮನೆದು ಕೊಟ್ಟಿಗೆ ನಮ್ಗೆ ಒಂದೇ ಇಲಾಖೆ ಕೊಟ್ಟಿಗೆ ಅವ್ರು 28 ಬೇಕನಪ್ಪ ಅಲ್ಲೇ ಆಗೋಟ್ಬಿಟ್ಟ ತರ್ಲಿ ನಮ್ ಕಲ್ ಸಿಕ್ತಿಲ್ಲ ಅದು ಪಾಪ ಅವ್ರಿರೋ ಕಾಂಟ್ಯಾಕ್ಟ್ ಅಲ್ಲಿ ಅವ್ರದ್ದು ನಮ್ಗೆ ಹೇಳ್ತಾರಲ್ರಿ ಚೆನ್ನಾಗಿ ಹೇಳ್ತಾರೆ. ಅದಾದ್ಮೇಲೆ ಶಿಕ್ಷಕರ ದಿನಾಚರಣೆ ನನಗೆ ಗೊತ್ತಿರಂಗೆ ನಾನು ಅಧಿಕಾರಕ್ಕೆ ಬರೋ ಮುಂಚೆ ಇದ್ರು ನನ್ನ ಮನೆಗೆ ಬರ್ತಾ ಇದ್ರು. ನಾರಾಯಣಗೌಡರು 10 ವರ್ಷ ಅಧಿಕಾರದಲ್ಲಿದ್ದಾಗಲೂ ಶಿಕ್ಷಕರ ದಿನಾಚರಣೆ ದಿವಸ ನಮ್ಮ ಮನೆಗೆ ಬರೋರು. ಹಿಂದೆ 2 ದಿವಸ 3 ದಿವಸ ಮುಂಚೆ ಜಯರಾಮಣ್ಣ ಇರ್ಬೋದು, ಶಿವರಾಮಣ್ಣ ನನ್ನ ಕೈಲಾದ ಸಹಾಯ ಮಾಡಿ ಯಾವತ್ತೂ ನಾ ಶಿಕ್ಷಕರ ದಿನಾಚರಣೆ ಕಾಲಿಟ್ಟಿಲ್ಲ. ನೀ ಗೆದ್ದ ಮೇಲೂ 1 ವರ್ಷ ನಾನು ಕೊಟ್ಟಿದ್ದೀನಿ, ಅವತ್ತಿಲ್ಲ. ಹೋದ್ ವರ್ಷ ನೀವು ಸ್ಪೆಸಿಫಿಕ್ ಆಗಿ ಡಾಲರ್ ರವಿಂದ್ರವು ಮಲ್ಲಿಕಾರ್ಜುನ್ ಇಸ್ಕೊಳಕ್ ಕೂಡ್ದು ಅಂತ ಹೇಳಿದೆ, ಬರ್ಲಿಲ್ಲ ಅವರು. ನಾನು ಹೇಳಿಲ್ಲ ಇದು ಇಡೀ ಟೀಚರ್ಸ್ ಗಳಲ್ಲಿ ಕೆಲವರು ನನ್ನ ಹತ್ರ ಪರಿಚಯ ಇರೋರು ಈಗ ಅನ್ಬಿಟ್ಟಂತ ಕಾರಣ ಬೇಜಾರು ಮಾಡ್ಕೊಬೇಡಿ. ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳೋಣ, ಉಳ್ಬೋದು ಕೊಡು, ಬಡವ್ರಿಗೆ 5 ದಿವಸ 4 ದಿನ ಕೊಡ್ಬೋತೀನಿ ಅಂತ. ನಾನೇನಾದ್ರು ನೀನು ಕೊಡ್ಲೇಬೇಕು ಅಂತ ಅಡ್ಡ ಬಿದ್ದೇನೋ ಕೊಟ್ಟು ನಿನ್ ಮೇಲೆ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ನಾನು. ನಿಂದ ಎಷ್ಟು ಕೊಡ್ತಾ ಹೋಗೋರು, ನೀವೇನಾದ್ರು ಮಾಡ್ಕೋ, ನೀನೇನ್ ಇರೋದೆಲ್ಲ ಕೊಡು, ನಿನ್ನಷ್ಟು ಅದೇ ನಮ್ಗಿಲ್ಲ ಅಂತ ಹೇಳ್ಕೊಂಡು ಟೀಕೆ ಮಾಡಿದ್ವಿ ಮಾಡು. ನಾನು ಓಡಾಡ್ತಿದ್ದಾಗ RX ಅಲ್ಲಿ ನೀನೇನಿತ್ತು ಅಂತ ಯೋಚನೆ ಮಾಡು. ನಮ್ಮ ಅಫಿಷಿಯಲ್ ಅವತ್ತೇ ನಾನು ಯಾರ ಏನು ಬೆಂಗಾಳಿ ಜೀವನ ಮಾಡಿಲ್ಲ. ಮಾತಾಡ್ಬೇಕಾದ್ರೆ ಸೌಜನ್ಯದಲ್ಲಿ ನೀನು ಮಾತಾಡ್ತೀರಿ. ಏನು 2ನೇ ಪಶ್ಚಿಮ ಅವತಾರ ಅಂತ ಅದಾಗಿದೆ, ಏನೇನೋ ಆಗಿರೋದು. ನಾನು PDOಗಳಿಗೆ ಏನ್ ಎಲೆಕ್ಷನ್ ಇದ್ರಲ್ಲಿ ಬರ್ಸ್ಬೇಕಾದ್ರೆ ಅವ್ರಿಗೆ ನೋಡಲ್ ಆಫೀಸರ್ ಆಗಿ ಹಾಕಿದ್ದು ಅಷ್ಟೇ. ಸ್ಕೂಟಿ ಆಫೀಸರ್ 7 ಜನ ಕೋರಮ್ ಆಯ್ತೋ ಇಲ್ವೋ, ಅದು ನಡೀತೋ ಇಲ್ವೋ ಮೀಟಿಂಗು ನೋಡ್ಕೊಂಡು ಒಂದು ಸ್ಪೆಸಿಫಿಕೇಶನ್ ಸಿಗ್ನೇಚರ್ ಹಾಕೊಂಡು ಬನ್ನಿ ಅಂತ ವಹಿಸಿದ್ರು. ಚುನಾವಣಾ ಪ್ರಕ್ರಿಯೆಯಲ್ಲಿ ನಿಮ್ಮನ್ನ ಡೆಲಿಗೇಷನ್ ಬರೀಬೇಕಾದ್ರೆ ಬಾಕ್ಲ್ ಹಾಕೊಂಡಿದ್ದೇನು, ಎಲ್ಲರೂ ಫೋನ್ ಆಫ್ ಮಾಡಿಸಿದ್ದೇನು, ಆಡಿದ್ದೇನು, ಏನ್ ಸೈನ್ ಹಾಕಿದಾಗ ಕದ್ದಾಡಿದ್ದೇನು, ಉಳಿಸ್ತಾಡಿ ಮತ್ತೆ ಕರಿಲಿದ್ದೇನು ಎಲ್ಲ ಇನ್ನೂ ಡೇಟಾ ಮುಗಿದೋದಕ್ಕೆಲ್ಲ ಆಡಿದ್ದಕ್ಕೆ PDOಗಳು ಎಚ್ಚರಿಕೆಯಿಂದ ಇರ್ಬೇಕು. ಅವ್ರು ಯಾಕೆಂದ್ರೆ ಎಲ್ಲಾದ್ರೂ ಏನ್ ಮಾಡ್ತಾರೆ ಅಂತ ನೀವು ಪತ್ರಿಕೆಯವ್ರಿಗೂ ಗೊತ್ತು, ಪ್ರತಿಯೊಬ್ಬ ಜನತೆಗೆ ಗೊತ್ತು. PDOಗಳು ಸರಿಯಾಗಿ ನೀವು ಬಿಗಿ ಮಾಡಿ ಕೈ ಶುದ್ಧ ಮಾಡೋದು. ಅವತ್ತು ನಿಂತಿರ್ತೀವಿ, ಚಪ್ಪಡೆ ಹೊಡಿತೀವಿ. ನಾವು ನಿನ್ನ ವಿರುದ್ಧ ಅಲ್ಲ ಮಾತಾಡ್ತಾ ಇರೋದು. ನೀನು ಮಾತಾಡದೆ ಹೋಗಿದ್ರೆ ಈ KDP ವಿಚಾರಕ್ಕೆ ಬಂದಿದ್ರೆ ನಾನು ಅರ್ಧ ಬಳನೆ ಬಿಟ್ಟಿದ್ದೆ ಅಂತ ಹೇಳಿದೀನಿ. ನಮ್ಗೂ ಕೆಲಸವಪ್ಪ, ಬೆಳಿಗ್ಗೆ ಕೆಲಸ ಬಿಟ್ಟು ಕುತ್ಕೊಳಕ್ ಕೂತಿಲ್ಲ ನಾವು. ಬೆಳಿಗ್ಗೆ ನಾವು ನಿರಂತರ ಸಂಪರ್ಕ ಜನಸಂಪರ್ಕ ನಾವು ಹೋಯ್ತಾ ಇದೀವಿ. ಅಧಿಕಾರ ಯಾರು ಅದೃಷ್ಟದಲ್ಲಿ ನೀವು ಸಿಕ್ಕದೆ. ನಾನು ಅವತ್ತೇನು 9 ಜನ ಈ ತಾಲೂಕು ಶಾಸಕರಾಗಿರೋದಲ್ಲ, ನೀನೊಬ್ಬ. ನಿಂಗೆ ಅದೃಷ್ಟ ಇತ್ತು ಸಿಕ್ಕದೆ ಅದನ್ನ ಅನುಭವಿಸು, ಎಂಜಾಯ್ ಮಾಡು. ನಾವೆಲ್ಲ ನೀನು ಬಂದಿದ್ದೀವ, ಕಾಂಟ್ರಾಕ್ಟ್ ಹಾಕೋದಿದ್ದಿಲ್ಲ, ಅದು ಬಿಡೋ ಮುಂದಿನ ದಿನದಲ್ಲಿ ಹಾಕಿ ತೋರಿಸ್ತೀನಿ, ಅದು ಬೇಡ ವಿಚಾರ. ನಾನೇ ಯಾಕೆ ಇನ್ನೇನು ಬಂದಿಲ್ಲ, ನಾನು ಆ ಸಂಸ್ಕೃತಿ ಇರ್ಲಿಲ್ಲ. ನೀವು ಮಾಡ್ತಾ ಇರೋದನ್ನು ಮಾಡ್ಲೇಬೇಕು. ಈಗ ಅದು ಮಾಡೋಣ. ಆಮೇಲೆ ನೀವು ಲ್ಯಾಂಡ್ ಆರ್ಮಿಗೆ ಯಾಕೆ ಕೊಟ್ಟೆ ಅಂತ ಗೊತ್ತು. ನಾನು ಹೇಳೋದಿಷ್ಟೇ, ವೈಯಕ್ತಿಕವಾಗಿ ನಾವು ಯಾವುದೇ ಕಾರಣಕ್ಕೂ ಅವ್ರು ಮಾತಾಡ್ದಂಗೆ ನಾನು ಎದುರುಗಡೆ ಮಾತಾಡೋದು ಏನು ಅಂತ ಎಲ್ಲರಿಗೂ ಗೊತ್ತು. ಮುಂದ್ಗಡೆ ಗೌರವ ಕೊಡೋದು ಕಲ್ತಿದ್ದೀನಿ. ಆ ಪದವಿ, ಆ ಸ್ಥಾನ, ಆ ಜಾಗಕ್ಕೆ ತುಂಬಾ ಗೌರವ ಕೊಡ್ತೀನಿ. ಹರೀಶ್ ಅಣ್ಣ ನಾನು ಮುನ್ಸ್ಕೊಂಡಿದ್ದು ಬೈದಾಡ್ದು ಅಂತ ಎಲ್ಲರೂ ಅಂದ್ಕೊಂಡಿದ್ದೀನಿ. ಯಾರಿಗೋಸ್ಕರ 2019 ನಿನ್ನ ಚುನಾವಣೆ ಮಾಡೋದಲ್ಲಪ್ಪ. ಆಗ ಇವ್ರು ನನಗೆ ಓಟ್ ಹಾಕ್ತಿಲ್ಲ, ನನಗೆ ಮೊನ್ನೆ ಮಾಡಿದೆ ರವಿ ಅಂತ ಹೇಳಿ ಅಲ್ಲಿಂದ ಶುರುವಾದಿತ್ತು 23ರಲ್ಲಿ ಅಂತ್ಯ ಕಾಣಿತು, ಡಿಸೆಂಬರ್ ಅಲ್ಲಿ. ಇವತ್ತು ಉದ್ಘಾಟನೆಗೆ ಅಷ್ಟೇ ದಿನ ಕಲ್ಲು ಹಾಕೊಂಡಿರೋದು. ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಕಾಲದಲ್ಲಿ ಶುರುವಾಗಿತ್ತು. ಆ ಚರ್ಚೆ ನಡೀತಾ ಬಂದಂತ ಕಾಲದಲ್ಲಿ ನಾನು ಕರ್ತೂರ ಕೃಷ್ಣ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ತಗೊಂಡೋಗಿ ಎಲ್ಲಾ ತಂದು ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿರೋದೇ ದೊಡ್ಡದಾಗಿ ಕಾಣ್ತದೆ. ಏನ್ ಕಣ್ಣು ಮುಚ್ಚಿಲ್ಲ, ಬಂದು ನೋಡ್ಕೊಂಡು ಹೋಗೋದು. ಈಗ ಬರ್ಬಿಟ್ಟಿದ್ರೆ 5-6 ತಿಂಗಳು ನೀಚ್ ಒಳಕ್ ಹೋಗಿಲ್ವಲ್ಲ, ಮರ್ತೋಗಿರೋ ಬಂದು ನೋಡ್ಕೊಂಡು ಹೋಗ್ಬೋದು ನೀವು ಶಾಸಕರು. ಅನುದಾನಗಳನ್ನ ತರಕ್ಕೆ ನಮ್ಗೆ ಕೆಲಸ ಮಾಡ್ತೀವಿ. ಇನ್ನೊಂದು ಅದು ಮಧ್ಯದಲ್ಲಿ ಮತ್ತೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಆಯ್ತು ನಮ್ಗೆ. ಹಂಗೆ ಪುಟ್ಟರಾಜಣ್ಣ ಜಿಲ್ಲಾ ಉಸ್ತುವಾರಿ ಆಗಿದ್ದಂದ್ರೆ ಅಷ್ಟೇ ಗೌರವ ನಡ್ಕೊಂಡಿದ್ದೀನಿ. ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ ಅವತ್ತು, ಇವಾಗ JDS ಅಲ್ಲಿ ಇದ್ದೀನಿ. ನಾವು ಚುನಾವಣೆ ಜೊತೆ ಅಷ್ಟೇ ವಿಶ್ವಾಸದಲ್ಲಿ. ಯಾಕೆ ಹೇಳಿದ್ರಲ್ಲ, ಈ ತರ ಅನುದಾನಗಳು ಯಾವ್ದಾದ್ರು ಒಂದು ಸರ್ಕಾರದ ಸಮಸ್ಯೆಗಳು ಕೊಡಿ ಸ್ವಾಮಿ ಮಾಡಿ ಅಂತ ಕೇಳಕ್ ಹೋಗ್ತೀವಿ. ಸರ್ಕಾರ ಕಂಟ್ರೋಲ್ ಅಲ್ಲಿ KMF ಅನುದಾನ ಕೊಡ್ತದೆ. KMF ಇಂದ ಬರೋದು ಸರ್ಕಾರದ ಅನುದಾನನೇ. ಮೊದಲು ವಿವೇಚನೆಗೆ ಇರ್ಬೇಕು ನಿಮ್ಗೆ. ಶಾಸಕರಾದವರು ಇಷ್ಟೆಲ್ಲ ಕೊಡ್ತಾ ಇದೀವಲ್ಲ, BMCಗಳು ಕೊಡ್ತೀವಲ್ಲ, ₹1 ಮಂಡ್ಯ ಡೈರಿ ದುಡ್ಡು ಕೊಡ್ತೀವ. ಅದು ಸಂಪೂರ್ಣ ಸರ್ಕಾರದ ಅನುದಾನ. ಅದನ್ನ NDDP ಮತ್ತೆ KMF ಇಂದ ಬಿಡುಗಡೆ ಮಾಡಿ ನಮ್ಗೆ ಕೊಡ್ತಾರ ಅವರು. ಇದು ವಿವೇಚನೆ ಇಲ್ಲ. 5 ವರ್ಷ ಕೆಲಸ ಮಾಡಿದ್ದೀರಿ, ಅದು ಯಾವ ದುರಂತನೂ ಗೊತ್ತಿಲ್ಲ. ನಾವು ರಬ್ಬರ್ ಮ್ಯಾಟ್ ಇನ್ನೊಂದು ನಮ್ಮ ಒಕ್ಕೂಟದಲ್ಲಿ ಕರೆಯೋ ಟೆಂಡರ್ ಮಾತ್ರ ನಮ್ ಕಂಟ್ರೋಲ್, ಮಿಕ್ಕಿದ್ದೆಲ್ಲ ಅಲ್ಲಿಂದ ಬರುವಂತ ಫಂಡು. ಇವತ್ತೇನು ಮಿಲ್ಕೋ ಸ್ಕ್ರೀನು, ಇವತ್ತು ಉಪ್ಪು ಸಕ್ಕರೆದೆಲ್ಲ ನೀವೇ ಮಾತಾಡಿ ಗೊತ್ತಲ್ಲ, ನಾವು ನೀವು ಜೊತೆ ಕೊಟ್ಟಿದ್ದು.
ಅದಕ್ಕೆ ವಿಸಿಟ್ ದುಡ್ಡು ಎಷ್ಟು 5,30,000 ಚಿಲ್ಲರೆ. ದುಡ್ಡು ಕಟ್ಟೋ ಸಂಘ ಎಷ್ಟು 1,528 1,30,000 ದುಡ್ಡು ಕಟ್ತಾರೆ ಸಂಘದವ್ರು ಅಷ್ಟೇ. ಮಿಕ್ಕಿದ ಅನುದಾನ ಯಾರು ಕೊಡ್ತಾರೆ? ಮಂಡ್ಯ ಡೈರಿ 1 ಲಕ್ಷ ಕೊಡ್ತಾ ಇರೋದು. ಇನ್ ಮಿಕ್ಕಿದ 3 ಲಕ್ಷ ಸರ್ಕಾರದ ಅನುದಾನನೇ ಇದು. ಯಾವ ಅನುದಾನನೇ ಗೊತ್ತಿಲ್ವಲ್ರಿ. 5 ವರ್ಷ ಕೆಲಸ ಮಾಡಿ ನಿಮ್ಗೆ. ನಾವು ಇನ್ಸೂರೆನ್ಸ್ ಅದಕ್ಕೆ 50% 20% ರೈತರೇ ಕಟ್ತಾರೆ. ಇವೆಲ್ಲಾನು ಅನುದಾನಗಳು ಇರುತ್ತೆ. ಜನರಲ್ ಬಾಡಿ ಪ್ರತಿ ಹಳ್ಳಿಗೆ ಹೋಗಿ ತಲುಪಿಸಿರೋದ್ರಿಂದ ನಮ್ಮನ್ನ ಕರೆದು ಬನ್ನಿ ಮಾತಾಡಿ ಕರ್ಕೊಂಡು ಹೋಗ್ತಾರೆ. ಕರೆದೂರ್ಗೆ ಹೋಗೋದು ನಾನು ಕರೀದೇ ಊರಿಗೆ ನಾನು ಸತ್ರು ಹೋಗಲ್ಲ. ನೀ ಹಿಂದೆ 14 19 ಕರೆದೇ ಇಲ್ಲ ಬಂದಿದ್ನ. ಈಗ ಮೊನ್ನೆ ಜನರಲ್ ಬಾಡಿ ಮಾಡಿದಾಗ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು 9:00 ಮುಗಿಸ್ಬಿಟ್ಟು ಹೋದ್ರೆ ನಾನೇನಾದ್ರು ಯಾಕೆ ಮುಗಿಸೋದಪ್ಪ ಅಂತ ನಿಮ್ಮ ಸೆಕ್ರೆಟರಿ ಪ್ರಶ್ನೆ ಮಾಡಿದ್ನ. 11 ಗಂಟೆಗೆ ಜನರಲ್ ಬಾಡಿ ಹಾಕ್ಬಿಟ್ಟು 9:00 ಕರೆದವ್ರೆ ಬಂದು 9:00 ಮುಗಿಸ್ಬಿಟ್ಟು ಹೊರಡೋರು MLA ಅವರು ಹೋಗ್ತಾರೆ. 9 ಗಂಟೆಗೆ ಬಂದು 9:00 ಮುಗಿದೋಯ್ತು. ನನಗೆ ಕೇಳಿದ್ನ ಅಧ್ಯಕ್ಷ ಮುಗಿಸೋದು ನನಗೆ ಕೆಲಸ, ನಾನು ಬೇರೆ ಹೋಗ್ತೀನಿ, ನನ್ನ ಕೆಲಸಗಳು ಮಾಡ್ಕೊತೇನೆ. ಇದು ಅನುದಾನಗಳನ್ನ ಸಂಪೂರ್ಣವಾಗಿ ತಂದು ಕೊಟ್ಟು ನೋಡಿ ಎಲ್ಲ ಅನುದಾನ ಕೊಟ್ಕೊಂಡೇ ಬರ್ತಾರತ್ತಿ. ಪ್ರತಿ ಬಿಲ್ಡಿಂಗು ನಾವು ಕೊಡ್ತಾ ಇದ್ದೀವಿ. ಸಂಪೂರ್ಣ ಸಾಮೂಹಿಕ ಬಿಲ್ಡಿಂಗ್ ನಮ್ಗೆ ಕೊಡಲ್ಲ. ರಬ್ಬರ್ ಮ್ಯಾಟು ಪ್ರತಿ 21,000 ಹತ್ತತ್ರ ಕರೀತಾರೆ. ನಮ್ಗೆ 20,000 ಮೇಲೆ 21,000 ಹತ್ರ ಅಷ್ಟು ಜನಕ್ಕೆ ಒಂದೊಂದು ಮ್ಯಾಟ್ 21,000 ಬರ್ಬೇಕು. ಕರೆಯಲ್ಲಿ 25,000 ಟೆಂಡರ್. ನಾವು ಈ ಸತಿ 30 ಕರೆ ಚಿಂತೆ ಮಾಡ್ತಾರೆ. ದುಡ್ಡು ಬೇಕಲ್ಲ. ಏನು ಒಂದೇ ಸತಿ ಬರೀ ಮ್ಯಾಟ್ ಕೊಟ್ಬಿಟ್ರೆ ಆ ಕರೆ ಮಿಷನ್ 800 ಬಜೆಟ್ ಇಟ್ಟಿರೋ IBP ಇಟ್ಟವ್ರೆ. ಆ 800 ನಮ್ಮ ತಾಲೂಕಿಗೆ ಚಿಕ್ಕ 400-500 ಐತೆ. ಬೇರೆ ಬೇರೆ ತಾಲೂಕು ಉಳಿದವ್ರು ಚಿಕ್ಕೋತೀವಿ. ಇಲ್ಲ ಮುಂದೆ ವರ್ಷ ಬಜೆಟ್ಗೆ ತಗೊಳಕ್ಕೆ ತಗೊಬಿಡಿ ಕಣ್ರಪ್ಪ ಅಂತ ಹೇಳ್ತೀವಿ. ಎಲ್ಲ ನಿಮಗೂ ಗೊತ್ತು. ವಿವೇಚನೆ ಇಟ್ಕೊಂಡು ಮಾತಾಡಿ ಅನುದಾನ ತರಕ್ಕೆ ನಿಮ್ಗೆ ಕೊಡ್ಸಕ್ ಆಗಲ್ಲ ಅಂತ ಗೊತ್ತಾಯ್ತು. ನೀವು ಹೇಳಿದ್ರೆ ನಮ್ಗೆ ನಾವು ತತ್ತೀವಿ. ನಾವು ಒಬ್ರು ಅಧ್ಯಕ್ಷರು ಮಾಡ್ಕೊಂಡಿದ್ದೀವಿ ಮಂಡ್ಯದಲ್ಲಿ ಶಿವಕುಮಾರ್ ಅಂತ. ಅವ್ರ ಶಾಸಕರು ಅವರೇ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರೇ. ಅವ್ರ ಪಕ್ಷನೇ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಕರ್ಕೊಂಡು ಹೋಗ್ತೀವಿ. ನಾವೆಲ್ಲ ಸಹಕಾರ ಕೊಡ್ತೀವಿ. ಹಿಂದೆ ನೀವು JDS ಅಲ್ಲಿ ಅಧ್ಯಕ್ಷರಾದಾಗ ನಿಮ್ ಟೀಮಲ್ಲಿ ನಾವು 3 ಜನ ಕಾಂಗ್ರೆಸ್ ಅಲ್ಲಿ ಇದ್ದು ನಾನೇ ಬೋರೇಗೌಡರು ಮತ್ತೆ ಈಗ ಅಧ್ಯಕ್ಷರಾಗಿರೋ ಶಿವಕುಮಾರ್ ನಾವು ಸಹಕಾರ ಕೊಡದೇನೆ ಮಾಡ್ಬಿಟ್ರ. 3 ವರ್ಷ ನೀವು ಇದ್ರಲ್ಲ, 3 ವರ್ಷ ಅಧಿಕಾರದಲ್ಲಿ ಕೂತಿದ್ದಾಗ ಸಹಕಾರ ಕೊಟ್ಟಿದ್ದೀವಿ. ನಮ್ಗೆ ಗೊತ್ತು ಸಹಕಾರ ಸಂಸ್ಥೆ ತತ್ವ. ಆ ಸಂಸ್ಥೆ ಬಗ್ಗೆ ಜವಾಬ್ದಾರಿ ಇರೋದ್ರಿಂದ ನಾವು ಏನು ಯಾವುದೇ ತರ ಡಿಸೈಡ್ ಆಗಿ ಕೆಲಸ ಮಾಡಿದ್ದೀವಿ. ಇವತ್ತು ಅದನ್ನ ಗೆದ್ದಾಗ್ಲೇ ಅರ್ಜಿ ಬರ್ತದೆ ನನಗೆ. ಅದಕ್ಕಿಂತ ಮುಂಚೆ ಹರೀಶನ ಹತ್ರ ಬಂದಿತ್ತು. ಮುಂಚೆ ಬಿಡುಗಡೆ ಆಗಿರೋ ಸಂಘ ಅಂತ ಬರೆಗಡೆ ಬಂದಂತ ಸನ್ನಿವೇಶದಲ್ಲಿ ಅವತ್ತು ಹೊಂದಾಣಿಕೆ ಕೊಡ್ತಿದ್ದು ಆಗಿರಲ್ಲ. ನನ್ನ ಕಾಲದಲ್ಲೂ ಬರ್ತದೆ. ಕರಿಯಪ್ಪ ಅನ್ನೋರು ಓಡಾಡ್ತಾರೆ. ಅವ್ರು ಓಡಾಡ್ತಾ ಇರ್ಬೇಕಾದ್ರೆ 16ರಲ್ಲಿ 2016ರಲ್ಲಿ ಒಂದು ನೋಟಿಫಿಕೇಶನ್ ಐತೆ. ಸರ್ಕಾರದ ಆದೇಶ ಬರ್ತದೆ. PUC ವ್ಯಾಸಂಗ ಮಾಡಿರೋರು ತಗೋಬೇಕು ಅಂತ. ಕರಿಯಪ್ಪ ಹೆಂಡತಿ ಬರೀ SLC ಆಗಿದ್ರೆ ಅಲ್ಲಿ ನಿಂತೋಯ್ತದೆ. ಅದಾದ್ಮೇಲೆ ಮತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ 2018ರಲ್ಲಿ ನನ್ನ ಹತ್ರ ಬರ್ತಾರೆ. ಯಾರೋ ಈ ಗಬ್ರಿಗೆರೆಪುರದ ಎಲ್ಲ ಮುಖಂಡರು ಕುರ್ಸಾವಣ ಅಂತ ಇವತ್ತು PLD ಅಧ್ಯಕ್ಷರು, ಆ ಗ್ರಾಮ ಪಂಚಾಯತಿ ಬ್ಯಾಂಕ್ ಸಂಬಂಧಪಟ್ಟಂತ ರಮೇಶ್ ಅನ್ನೋರು ಇವರೆಲ್ಲ ಬರ್ತಾರೆ. ಬಂದಾಗ ಡೈರಿ ಮಾಡ್ಕೋಬೇಕು ಅಂತಂದ್ರೆ ರೇವಣ್ಣ ಅಂತ ಒಬ್ಬರು ಸತ್ತೋದ್ರು. ಅವರೆಲ್ಲ ಬಂದಾಗ ನಾನು ಹೇಳಿರ್ತೀನಿ ಆಯ್ತು ಕುತ್ಕೊಂಡು ಮಾತಾಡ್ಕೊಂಡು ಮಾಡಿ ಅಂತ. ಇವರು ಹೋಗಿ ಹರಾಜ್ ಕೊಡ್ತಾರೆ. 2017-18 ಸಾಲಲ್ಲಿ 3,80,000 ರೂಪಾಯಿ ಹರಾಜ್ ಕೊಡ್ತಾರೆ. ಗ್ರಾಮಕ್ಕೆ ಹೋಗಿ ಕೇಳ್ಕೋಬೇಕು ನೀವು. 1,80,000 ರೂಪಾಯಿ ದುಡ್ಡನ್ನ ಹುಡುಗ ಕಟ್ತದೆ. ಕಟ್ಟಿಬಿಟ್ಟು ಇಲ್ಲಿಗೆ ಬರ್ತದೆ ನಮ್ಮ ಮನೆ ಹತ್ರ. ನನ್ನ ಮನೆ ಇನ್ನೂ ಕೆಲಸ ನಡೀತಾ ಇರ್ತದೆ. ನನ್ನ ಮನೆ ಮೇಲ್ಗಡೆ ಕೂತಿರ್ತೀನಿ. ಬಂದು ಎಲ್ಲರೂ ಕೂರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ. ಅಲ್ಲಪ್ಪ 3,80,000 ನೀವು ದುಡ್ಡು ಕಟ್ಬಿಟ್ಟು ಮತ್ತೆ ಏರ್ ಆಫೀಸರ್ 1 ಲಕ್ಷ ಸೆಕ್ಯೂರಿಟಿ ಡೆಪಾಸಿಟ್ ಇಡಬೇಕು. ಓಡಾಟದ ಖರ್ಚು ಎಲ್ಲ ಒಂದು 5 ಲಕ್ಷ ರೂಪಾಯಿ ಮೇಲೆ ದುಡ್ಡು ಹಾಕೋದ್ಮೇಲೆ ಆ ಸಂಬಳನೇ ಬರೋದಿಲ್ವಲ್ಲ. ಬ್ಯಾಂಕ್ ಅಲ್ಲಿ ಇಟ್ಟರು ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ. ಈ ಜಾಗದಲ್ಲಿ ದುಡ್ಡಿರೋ ಕೂಕೊಂಡ್ಬಿಟ್ರೆ ಬಡ ಮಕ್ಳಿಗೆಲ್ಲ ಮತ್ತೆ ಸರ್ಕಾರ ಕಾನೂನು ಏನ್ ಮಾಡಿದ್ದು PUC ವ್ಯಾಸಂಗ ಯಾಕೆ ಮಾಡಿದ್ರು? ಫಸ್ಟ್ ದುಡ್ಡು ರಿಟರ್ನ್ ಮಾಡಿ ನೀವು ಲಾಟ್ರಿ ಹಾಕ್ತಿರೋ ಇಲ್ಲ ಆಯ್ಕೆ ಮಾಡ್ತಿರೋ ಊರಲ್ಲಿ ಇಲ್ಲಿ ಸರ್ಕಾರದ ಆದೇಶದಂತೆ ಏರ್ ಆಫೀಸರ್ ತಿಳುವಳಿಕೆ ತಗೊಂಡು ಮಾಡಿ ಅಂತ ನೀನು ಇನ್ನೊಂದು ಉದ್ದೇಶದಾಗ ಬರೋದು 19ರಲ್ಲಿ. ಅದಕ್ಕಿಂತ ಮುಂಚೆ 1.5 ವರ್ಷದ ಮುಂಚೆನೆ ಹೇಳಿ ಗ್ರಾಮದವ್ರು ಕಳಿಸಿರ್ತೀನಿ. ಆಯ್ತು. ಅದಾದ್ಮೇಲೆ 19ರಲ್ಲಿ ನೀವೇ ಗೆದ್ದು ಬರ್ತೀವಿ. 19ರಿಂದ 23ವರೆಗೂ ನೀವು ಜೊತೆಲೆ ಇರ್ತೀವಿ. 24ರಲ್ಲಿ ನಮ್ಮಲ್ಲಿನ ಒಡಂಬಡಿಕೆ ಕಿತ್ತೋಯ್ತದೆ. MLA ಆದ್ಮೇಲೆ ನಿನಗೆ ಬಂದಂತ ಏನು ಅಧಿಕಾರದ ಒಂದು ಏನು ಮೇಲ್ಮಟ್ಟದ ಅಧಿಕಾರ ಸಿಕ್ತು ಅಂತ ನಮ್ಮಿಂದ ದೂರ ಮಾಡಬೇಕು, ನಮ್ಮ ಕೂಲಿ ಕೆಲಸದಲ್ಲಿ ಕಂಡಾಗ ನಾವು ದೂರ ಆಯ್ತು. ಸೊ 14ರಲ್ಲಿ ನೀನು 19ರಿಂದ ಏನು 24ವರೆಗೂ ಇದ್ದಲ್ಲ, ಯಾಕೆ ಡೈರಿ ವಿಚಾರ ಇರಲಿಲ್ಲ ಅವತ್ತು? ಯಾಕೆ ಚರ್ಚೆ ಆಗ್ಲಿಲ್ಲ? ನನ್ನ ಹತ್ರ ಅವ್ರು ಬಂದಾಗ ಏನ್ ಹೇಳಿದ್ರು? ಮತ್ತೆ ದುಡ್ಡು ಕೊಟ್ಟು ಬನ್ನಿ. ಉತ್ಸವ ಇವತ್ತು PLD ಅಧ್ಯಕ್ಷರು ಅವರು ಒಂದು ಸಂಸ್ಥೆಯಲ್ಲಿ ದೊಡ್ಡ ಮಟ್ಟ ತಾಲೂಕು ಸಂಸ್ಥೆಯಲ್ಲಿ ಮಾಡಿ ಫೋನ ರಮೇಶ್ ಅನ್ನೋರ್ಗೂ ಮಾಡಿ. ಅದಾದ್ಮೇಲೆ ನನಗೆ ಆ ಗ್ರಾಮದವರು ಕೆಲವರು ಫೋನ್ ಮಾಡಿದಾಗ ನೋಡಪ್ಪ ಎದ್ದಿದ್ದವ್ರು ಹಿಂಗೆ ಹೇಳೋರು ಸತ್ಯನ ಹೇಳ್ತೀನಿ,
ನಾವು ಗುಡ್ಡ ಮಾಡ್ಬಿಡ್ತೀವಿ ಅಂತ ಹೇಳಿದಾಗ ನಾನು ಮಾತಾಡಿದ್ರೆ ನಿಜ. ಶಾಸಕರ ಸಾಕು ನಮ್ಮದೇ ಸಾಕು ನಾವು ಮಾಡೋದು ಬಿಡ್ತೀವಿ ಅಂತ ಮಾತಾಡ್ತಾರೆ. ಇವರು ಬೆಟ್ಟ ಕೂತ್ಕೊಂಡು ಮಾತಾಡಿದ್ದು ಅಲ್ಲಿ ಹೇಳ್ತಾರೆ. ಇಂಥವ್ರೇ ಹೇಳೋದು ಅಂತ ಹೇಳ್ತೀನಿ. ಕೇರ್ಪೇಟೆ ಮನೆ ಅಂತ ಹೇಳ್ತಾ ಅಂಥವ್ರು ಅವರು ಅಲ್ಲಿ ಇದ್ದವ್ರು ಬಂದು ಹೇಳ್ತಾರೆ. ನನಗೆ ಸಾಕ್ಷಿ ಸಮೇತ ಕೊಡ್ತೀನಿ. ರಮೇಶ್ ಅನ್ನೋರಿಗೆ ಕುಸಮಣ್ಣ ಅನ್ನೋರಿಗೆ ಅವ್ರು ಹೋಗಿ ಮಾತಾಡ್ತಾರೆ, ತಪ್ಪಾಯ್ತು ಅಂತ ಅವ್ರು ಸುಮ್ಮನಾಗ್ತಾರೆ. ನೀವು ಮಾತ್ರ ಈಗ ನಾನು ಹರೀಶಣ್ಣ ಬಿಟ್ಟು ಮಾಡ್ಬಿಡ್ತೀನಿ ಅಂದ್ರೆ ದುರಹಂಕಾರ. ಇವತ್ತು ಇಬ್ರು ಜಂಟಿಗೆ ಅಂತಿದ್ದೀವಿ, ಜಂಟಿಯಾಗಿ ಇಬ್ರು ಮನೆ ತಕ್ಕ ಹೋದ್ರೆ ಏನೇ ಅನುದಾನಗಳು ಕೊಡ್ಬೇಕಾದ್ರೆ ಇಬ್ರು ಸಮವಾಗಿ ತಲುಪಬೇಕು. ಇದು ನಾನು ತಿಳಿದಿರೋದು. ನಾನು ಹಿಂದೇನು ಮಾಡ್ಕೊಂಡ್ಬಂದಿದ್ದ 5 ವರ್ಷ ಚೆನ್ನಾಗಿ ಬಂದು 4 ವರ್ಷ 5 ವರ್ಷ ಚುನಾವಣೆ ಮುಗಿದ್ಮೇಲೆ ಇದು ಶುರುವಾದದ್ದು. ಈಗ MLA ಚುನಾವಣೆ ಮುಗಿದ್ಮೇಲೆ ಇದು ನೀನೇನೋ ಒಂದು ಹೇಳಕ್ ಮಾಡ್ಕೊಂಡ್ರೆ ಸುಮ್ಮನೆ ಶೆಟ್ಟಿ ಹತ್ರ ಇದು. ನಾನು ಇವತ್ತು ಈ ಮನೆ ಪುಡ್ಸೋಣ ಹೇಳಿಬೇಕು ಅಧ್ಯಕ್ಷ ಮುಂಚೆ ನಾನು ಮನೆ ಬಂದಾಗ ಹೇಳಿದೀನಿ, ಕೂತ್ಕೊಂಡು ಮಾತಾಡೋ ದುಡ್ಡು ವಾಪಸ್ ಕೊಟ್ಟು ಬರ್ರಿ, ನೀವೆಲ್ಲ ಇಷ್ಟೊಂದು ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತೀರಿ, ಓರಿ ಅವ್ರೆ ದುಡ್ಡು ತೊಡ್ದ ನೀವು ಕೊಟ್ಬಿಡ್ರಿ, ಬಡವ್ರ ಮಕ್ಳಿಗೆ ಯಾರಿಗೂ ಕೊಡಿ ಅಂತ ಮಾತಾಡಿದ್ದೀನಿ. ಡೈರಿಯ ನಾನು 2014ರಿಂದ 19 ಏನು 60 ಚಿಲ್ಲರೆ ಡೈರಿ ಮಾಡಿದ್ದೆ. ನೀನು ಬಂದ್ಮೇಲೆ ಡೈರಿ ಜಾಸ್ತಿ ಮಾಡೋಕ್ಕಾಗಿಲ್ಲ. ಹಂಗೂ ನಿನ್ನ ಭಾಗದಲ್ಲೆಲ್ಲ ಒಂದೊಂದು ಪಟ 5 ಡೈರಿ ಕೊಟ್ಟ ಡೈರಿಗಳು ಮಾತ್ರ ಕದ್ದಿ ಚೋಡ್ಸೋದೆಲ್ಲ ಇನ್ಸಿಡೆಂಟ್ ನೀವೆಲ್ಲ ನೋಡಿದ್ದೀರಿ. ಅದಕ್ಕೆಲ್ಲ ಹೇಳಿದ್ದೀನಿ. ನನ್ನ ಉದ್ದೇಶ ಕಬ್ಲಿಗೆರಪುರ ಡೈರಿ ಕೊಡಬೇಕಾದ್ರೆ ಗ್ರಾಮ ಒಂದಾಗಬೇಕು. ಪಕ್ಷಾತೀತವಾಗಿ ನಾವು ಕೊಡೋದು ಆಸ್ತಿ ಗ್ರಾಮಕ್ಕೆ ಮಾತ್ರ, ಯಾವುದೇ ಒಂದು ಪಕ್ಷಕ್ಕಲ್ಲ. ಅದು ಕಾಂಗ್ರೆಸ್ ದಳ BJPಗಲ್ಲ. ಇದು ಫಸ್ಟ್ ಶಾಸಕರ ಇರುವಲ್ಲಿ ಇರಬೇಕು. ಆ ಗ್ರಾಮಕ್ಕೆ ಕೊಟ್ಟ ಮೇಲೆ ಇಡೀ ಊರ ಆಸ್ತಿ ಅದು. ಹಾಲು ಹಾಕೋರ್ಗೆ ಯಾವ ಪಕ್ಷವೂ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಶಾಸಕರಾದವರು. ಇದರಿಂದ ಗೊತ್ತಿಲ್ವಾ? ನಿನ್ ಪರವಾಗಿ ಬಂದವಲ್ಲ ನಿನ್ ಪರ ಅಂತ ಅನ್ಕೋಬೋದೇ ಹೊರತು ಊರ್ ನಿನ್ ಪರ ಆಗಲ್ಲ, ನನ್ನ ಪರನೂ ಆಗಲ್ಲ. ನಾನು ಇಡೀ ಊರು ಒಂದಾಗಿ ಬನ್ನಿ, ನ್ಯಾಯ ಮಾಡ್ಕೊಂಡ್ ಬನ್ನಿ, ಸೆಕ್ರೆಟರಿ ಆಯ್ಕೆ ಮಾಡ್ಕೊಂಡ್ ಬನ್ನಿ ಕಳಿಸೋದು ನಾನು ಮೊದಲಿಂದ ಮಾಡಿರೋದ್ರಿಂದ ಎಲ್ಲ ಮಾಡಿ ನಮಗೆ ಏನು ಬೆಲೆ ಕೊಡದೇ ನಾವು ಏನೇ ಕೇಳಕ್ ಹೋದ್ರು ನಮ್ಮ ಮೇಲೆ ದರೋಡೆ ದೌರ್ಜನ್ಯ ಮಾಡಿ ಲೆಕ್ಕಾಚಾರ ಏನೇ ಕೇಳಕ್ ಹೋದ್ರು ನಮ್ಮನ್ನ ಇನಾಮವಾಗಿ ಹೋದು ನಮ್ಮಲ್ಲಿ ಕಂಪ್ಲೇಂಟ್ ಆಗಿ ಮತ್ತೆ ಸ್ಟೇಷನ್ಗೆ ಹೋಗಿ ಸ್ಟೇಷನಲ್ಲಿ ಅವರು ನಾವೆಲ್ಲ 5 ಗಂಟೆ ಸ್ಟೇಷನ್ನಲ್ಲಿ ಇದ್ದು ವಿಚಾರಗಳನ್ನು ಕೇಳಕ್ ಹೋದಾಗ ನಡೆದಿ ಇವಾಗೂ ನಮ್ಮ ಮೇಲೆ ಅದಾದ್ಮೇಲೆ ಅವ್ರು ಕಂಪ್ಲೇಂಟ್ ಎಲ್ಲ ಆದಾಗ ಬಂದಾದ್ರು ನಾನು ಅವ್ರಿಗೆ ಕರ್ಸಿ ಬುದ್ಧಿ ಹೇಳಿದ್ದೀನಿ. ನಿರ್ದೇಶಕರಿಗೆ ಏನ್ ಗೌರವ ಕೊಡ್ಬೇಕಂತ ಮಾಡು, ಜೊತೆಲಿ ಹೋಗು ಅಂತ ಹೇಳಿದಾಗ ಇವ್ರು ಹೋಯ್ತಾ ಇದ್ರು. ಇವನು 2.5 ವರ್ಷದ ಹಿಂದೆ ಮಹಿಳಾ ಸಂಘದಲ್ಲಿ ಅವ್ರ ಮಗನ್ನ ಅಲ್ಲಿ ಸಹಾಯಕನಾಗಿ ಕೆಲಸಕ್ಕೆ ತಗೋತಾರೆ. ಅದು ಸೂಕ್ತ ದಾಖಲಾತಿ ಕ್ಯಾಲೆಂಡರ್ ಹಾಕ್ತವನೆ, ಅದಕ್ಕೆ ಬರ್ದಿರೋ ಅರ್ಜಿ AR ಆಫೀಸ್ ಎಲ್ಲ ಐತೆ. ಇಲ್ಲಿ ಹೆಸರು ಸಮೇತ ಅವನ ಹಾಕಿರೋ ಕ್ಯಾಲೆಂಡರ್ ಇದ್ರು. ಇಡೀ ಮನೆ ಕೊಟ್ಟೋದೆ ಕಾಚೆ ಮುಟ್ಕೊಳ್ಳಿ ಊರಲ್ಲೇ ಇದೆ. ಅದಾದ್ಮೇಲೆ ಈ ಕ್ಯಾಲೆಂಡರ್ ಬರೋರ್ಗು ಅವ್ರ ಮಗನ ನೌಕರ ಮಾಡೋರು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, AR ಆಫೀಸ್ಗೂ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಇವ್ರು ನನ್ನ ಕೇಳಿದಾಗ ಇದು ನಮಗೆ ಸಂಬಂಧಪಡೋದಿಲ್ಲ, AR ಆಫೀಸ್ಗೆ ಸಂಬಂಧಪಡೋದು, ನೀವೇನೆಲ್ಲ ಕ್ಲಾರಿಫೈ ಮಾಡಿ ಅಂತ ಹೇಳಿದಾಗ ಇವ್ರು AR ಆಫೀಸ್ಗೆ ಹೋಗಿ ವಿಚಾರ ಮಾಡಿದಾಗ ಮಹಿಳಾ ಸಂಘದ ಕಾರ್ಯದರ್ಶಿ ಇರೋ ಜಾಗದಲ್ಲಿ ಸ್ವಂತ ಮಗನ ಮಹಿಳೆ ಅಂತಾರೆ ಯಾವುದೇ ಕಾರ್ಯದರ್ಶಿ ಮನೆಯವ್ರನ್ನ ಅವ್ರ ಮನೆ ಮಗ ಗಂಡ ಹೆಂಡತಿ ಇವ್ರು ತಗೊಳಂಗಿಲ್ಲ. ಕಾನೂನು ಪ್ರಕಾರ ಇದು ತಗೊಳಂಗಿಲ್ಲ. ಇವನು ತಗೊಂಡಿರೋದೇ ಕಾನೂನು ಬಾಹಿರ. ತಗೊಂಡಾದ್ಮೇಲೆ ಇವನು ವಾಪಸ್ಸು ಇವ್ರು ಕಂಪ್ಲೇಂಟ್ ಮಾಡ್ತಿದ್ದಂಗೆ AR ಆಫೀಸಲ್ಲಿ ಯಾಕೆ ತೆಗೆದ? ನಿನ್ ತಗ್ಸಕ್ಕ ನಿನ್ ಕಡೆಯವ್ರಲ್ಲಪ್ಪ, ನೀನ್ ಕೊಡ್ಸಿದ್ಯಲ್ಲಪ್ಪ, ನೀನೇ ಡೈರೆಕ್ಟರ್ ಆಗಿದ್ದಾಗ ಮತ್ತೆ ತೆಗೆದಿದ್ದೆ ಯಾಕೆ? AR ಆಫೀಸಿಂದ ನೋಟಿಸ್ ಕೊಟ್ಟು ಇದಕ್ಕೆ ಸಬ್ಜೆಕ್ಷನ್ ಕೊಡಿ ಅಂತ ತಕ್ಷಣ ಮಗನೇ ಕೆಲಸದಿಂದ ಯಾಕೆ ತೆಗೆದ್ರೆ? ಕಾನೂನು ಉಲ್ಲಂಘನೆ ಮಾಡಿದ್ದೆ ಅಂತ ಅರ್ಥ ಅಲ್ಲಿಗೆ. ತೆಗೆದಾದ್ಮೇಲೆ AR ನೀವೆಲ್ಲ ಕೇಳ್ಬೇಕ್ರಿ, ನೀವೆಲ್ಲ ಕೇಳದೇ ಇರೋದಿಲ್ಲ ಅಂತ ಅವ್ರು ಮನವರಿಕೆ ಮಾಡೋದು ಅವ್ರ ಸ್ವಾಭಾವಿಕ, ಅವ್ರ ಜವಾಬ್ದಾರಿ. ಅದಾದ್ಮೇಲೆ ಅವ್ರು ಬಂದು ಲೆಕ್ಕಪತ್ರಗಳು ಕೇಳೋದು ಮತ್ತೆ ಪ್ರತಿಯೊಂದನ್ನು ಕೇಳಕ್ ಹೋದಾಗ ಅವ್ರು ಆ ಊರಲ್ಲಿ ಸ್ವಲ್ಪ ಎಲ್ಲರೂ ಕಾಶಿಮುಖಗಳಿಗೆ ಹೋಗಿ ಒಂದ್ಸತಿ ವಿಚಾರ ಮಾಡಬೇಕು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಶೋಕಣ್ಣ ಅಂತ ಹೇಳಿ ಮೆಡಿಕಲ್ ಪ್ರತಿಯೊಂದು ದಾಖಲಾತಿ ಇಲ್ಲಿದೆ. ಪ್ರತಿಯೊಂದು ಎಲ್ಲ ಉಡಾಪೆ ಉತ್ತರ ಜಗಳ ಬರೀ ಕಿರಿಕು ಇದಾದಾಗ ಅವರು ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋದ್ರು, AR DR ಹತ್ರಕ್ಕೆ ಹೋದ್ರು. ಹೋದಾಗ ಅವ್ರು ನೋಟಿಸ್ ಕೊಟ್ಟವ್ರೆ, ಮಹಿಳಾ ಸಂಘದ ಮಹಿಳೆ ಮಾಡ್ಬೇಕು ಅಂತ. ನಾವು ಮಾಡಿ ಮಮ್ಮೂಲಿಗೆ ಕೊಟ್ಟಿದ್ದೀವ? ಫಸ್ಟ್ ಶಾಸಕರಾದವರು ಅದು ಯಾವ ಅರ್ಜಿ ಎಲ್ಲಿಂದ ಬಂದ್ರೆ ಓದೋದ್ ಕಲಿಬೇಕು ಸಮಯದಲ್ಲಿ. ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು, ಮಾತಾಡ್ತಾರೆ. ಅದೇ ಎಲ್ಲ ಒಂದು ಹೇಳ್ತು, ಏನೋ ಒಂದು ಇದಾಯ್ತು ಅಂತಾರೆ, ಪಾಣ ಕರ ಹಾಕ್ತು ಅಂತಂದ್ರೆ ಏರಿ ಕಟ್ಟು, ಅದೇನೋ ಕೊಟ್ಟಿಗೆ ಕಟ್ಟು ಅಂತಾರೆ, ಪಾಣ್ಗರ ಹಾಕೋದು ಪಾಣ ಕರ ಹಾಕೋದು ಅಂತ ತಿಳ್ಕೋಬೇಕು. ಇಲ್ಲಿ ಕಾಶಿ ಮುರುಕಳಿ ಚಂದ್ರನ್ನ ನೀನ್ ಓಟ್ ಹಾಕಿದಾರ, ಅವನಿಗೆ ಓಟ್ ಹಾಕಕ್ ಹೋದ ಕಾರ್ಯದರ್ಶಿ ನೀನ್ ಪರ ಅವ್ರೆ ಅಂತ ನಮ್ಮ ಪರನ ಬಂದು ಎಷ್ಟೊತ್ತಿ ಮಾತಾಡೋರೆ. ಈಗ ಮನೇನ ಬಂದು ಮದುವೆ ಕರ್ತ ಹೋಗಿಲ್ಲ, ನನ್ನ ಇಷ್ಟ ಅದು. ನಾನು ಓಟೆ ಹಾಕ್ಬೇಡ ಅಂತ ಓಪನ್ ಆಗಿ ಹೇಳ್ ಕಳ್ಸಿದ್ದೆ. ಓಟ್ ಡೈರಿ ಕೊಟ್ಟವ್ರು ಹರೀಶ್ ಹೇಳಕ್ಕಪ್ಪ ಅವ್ರಿಗೊಂದು ಸಹಾಯ ಮಾಡ್ಬಿಡ, ನೀನ್ MLA ಹಾಕ್ಬೇಕು ಅಂದ್ಮೇಲೆ ಓಪನ್ ಆಗಿ ಹೇಳಿದ್ರು.
ನಾನು ಹಿಂದಿಂದ ಅವ್ನು ಅವಕಾಶ ಮಂತ್ರಿ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ ಸ್ಪೀಕರ್ ಮಾಡಿ 2 ಮಾತು ಯಾರಾದ್ರೂ ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕು. ಇದು ಸತ್ಯನೋ ಸುಳ್ಳು ತಿಳ್ಕೋಬೇಕು ನೀವು ವಾಸ್ತವದಲ್ಲಿ. ಇವನು ಕಾನೂನು ಬಾಹಿರವಾಗಿ ಕೆಲಸಕ್ಕೆ ತಗೊಂಡ್ಬಿಟ್ಟು ಕೆಲಸದಿಂದ ತೆಗೆದು ಮಹಿಳಾ ಸಂಘ ಬಿಟ್ಕೊಂಡಿದ್ದು ಅಲ್ಲಿ ಲೆಕ್ಕಾಚಾರ ಜವಾಬ್ದಾರಿ ಇವ್ ಕೇಳಕ್ ಹೋದ್ಮೇಲೆ ನೀವು ಮಹಿಳೆಯರು ಬನ್ನಿ ಅಂತ ಇವ್ರಿಗೆ ಹೇಳೋದ್ ಬೇರೆ. ಯಾರಿಗೆ ಇವ್ರುಗಳು ಗಂಡಸ್ಗಳು ಲೆಕ್ಕ ಕೇಳಕ್ ಹೋದಾಗ ಇವ್ರಿಗೆ ಹೇಳುದಲ್ಲ. ಕಾಶಿಮುರುಕಳ್ಳಿ ಚಂದ್ರು ಅನ್ನೋನು ನೀವ್ಯಾರಿದ್ರೊಳಗೆ ಬರಕ್ಕೆ ಅಂದಾಗ ನೀನ್ ಯಾರು ಅಂತ ಅವ್ರು ಶುರು ಆಯ್ತು. ಅವನು ಇವ್ರಿಗೆ ಲೆಕ್ಕ ಕೊಟ್ಟಿದ್ರೆ ಇವ್ರು ಲೆಕ್ಕ ತಗೊಂಡು ಮಾತಾಡ್ಬೋದು. ನೀವು ಡೈರೆಕ್ಟರ್ ನನಗೆ ಗೊತ್ತು, ನಾನು ಹೇಳ್ತೇವೆ ಮಹಿಳಾ ಡೈರೆಕ್ಟರ್ಗಳು ಮಹಿಳಾ ಸದಸ್ಯರು ಹಾಲು ಹಾಕೋದ್ರೆ ನೀವು ಬರಬೇಕು, ಯಾರು ಮಾತಾಡಕ್ ಕೊಡ್ದು ಗಂಡಸ್ರು ಅಂದಾಗ ನೀನು ಮಹಿಳೆ ಕೂಡ್ಸು ಅಂತ ಶುರುವಾಗಿರೋದು. ಇದು ನೀನು ಮೊದಲು ಮಾಹಿತಿ ಇರಬೇಕು. ಇದು ಫಸ್ಟ್ ತಿಳಿದು ಶಾಸಕರಾದವರ ಜವಾಬ್ದಾರಿ ಪೂರ್ಣ ಪ್ರಮಾಣ ತಿಳಿದು ಮಾತಾಡೋದು ಕಲೀರಿ. ಪತ್ರಿಕೆಯವರಿಗೆ ನನ್ನ ಸಂಪೂರ್ಣವಾದ ಕಾಶಿಮುರುಕಳ್ಳಿ ಚಿತ್ರಣನ ಆದಷ್ಟು ಹೇಳಿದ್ದೀನಿ. ನೀವು ಬೇಕು ಗ್ರಾಮದವರು ತಿಳ್ಕೋಬಹುದು. ಇದರಲ್ಲಿ ನಮ್ದು ಯಾವುದೇ ತರ ಅಭ್ಯಂತರ ಇಲ್ಲ. ಸಂಪೂರ್ಣ ವಾಸ್ತವ ಇದು. ಮಹಿಳಾ ಸದಸ್ಯರಿಗೆ ಬೆಲೆ ಇಲ್ವಂತೆ, ಅವ್ರ ಗಂಡಿರು ಬೆಲೆ ಇಲ್ವಂತೆ. ಇವನು ಒಬ್ಬನೇ ಬಂದು ಇವ್ರು ಮಾಡಿದಾಗ ಕೇಳಬಾರ್ದಂತೆ. ಆ ತರ ಸರ್ವಾಧಿಕಾರ ಆಗಿರೋದ್ರಿಂದ ಅವರೆಲ್ಲರೂ ಹಚ್ಕೊಂಡು ಅದು ಹೋಗ್ಬೇಕಾದ ಜಾಗಕ್ಕೆ ಹೋಗಿ AR ಆಫೀಸರ್ DR ಆಫೀಸರ್ ಕಂಪ್ಲೇಂಟ್ ಮಾಡಿ ನೋಟಿಸ್ ಬಂದು ಅದೆಲ್ಲ ಆಗೈತೆ. ಅಲ್ಲಿ ಬಂದು ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ನಾವ್ ಯಾರು ನಿಮ್ ಸುದ್ದಿಗೆ ಬರೋಕ್ಕೆ ನಮಗೂ ಟೈಮ್ ಇಲ್ಲ. ನನಗೂ ವರಿಷ್ಠನಿಗೂ ನಾವು ವ್ಯವಹಾರ ಕುತ್ಕೊಂಡು ದಿನ ಮಾತಾಡ್ತಾ ಇದ್ದೀವಿ. ನಾನು ವ್ಯಾಪಾರ ಮಾಡ್ಕೊಂಡು ಬೆಳ್ಕೊಂಡಿರೋನೆ. ನೀನ್ ಹೆಂಗ್ ಹೇಳ್ತಿ ಕಷ್ಟಪಟ್ಟಿದ್ದೀವಿ, ಜಾಸ್ತಿ ಕಷ್ಟಪಟ್ಟಿದ್ದೀವಿ ನಾವು. ನಮಗೂ ತಕ್ಕನಾದ ಜೀವನ ಐತೆ, ನಮಗೂ ಮಗ ಅವನೇ, ನಮಗೂ ಸಂಸಾರ ಇದೇ ಜವಾಬ್ದಾರಿ ಅದೇ. ನಾವೇನ್ ಸುಮ್ಮನೆ ಕೂತಿಲ್ಲಪ್ಪ. ಫಸ್ಟ್ ತಿಳ್ಕೊಂಡು ಇನ್ನು ಮುಂದೆ ನಿಮ್ಮವರಲ್ಲಿ ಮಾತಾಡೋ ಮುಂಚೆ ಏನ್ ಮಾತಾಡ್ತಾರೆ ತರುವಿಟ್ಕೊಂಡು ಸುಮ್ಮನೆ ಪರಿಚಯ ಅನ್ನೋದು ಇದು ಅಂದಾಗ ನಾವು ಅದು ಹೇಳಬೇಕಲ್ಲ ಪರಿಚಯ. ಅದಕ್ಕೆ ಕೆಟ್ಟ ನಾವು ಮಾತಾಡಿದ್ರೆ ನಮ್ಮ ಸಂಸ್ಕೃತಿ ಎಲ್ಲಿರೋದು? ಅದು ನಮ್ಮ ಸಂಸ್ಕೃತಿ ಅಲ್ಲ. ನೀವು ಮಾತಾಡ್ಸೋ ಚೆನ್ನ ಉತ್ತರ ಕೊಡ್ತಾರೆ. ಕೊಡೋ ಟೈಮಲ್ಲಿ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಟೈಮ್ ಬಂದಾಗ ಅಂತ ಹೇಳ್ತಾ ಪತ್ರಿಕೆ ಏನಾದ್ರು ಹೇಳಿದ್ರೆ ಹೇಳಿ. ಹೋಗ್ಬೇಡಿದ್ದಲ್ಲ, ಶಾಸಕರು ಬರಲೇಬೇಕು ಅಂತ ಹೇಳೋರು ಅಂದಾಗ ನಾನು ವಿರೋಧ ಮಾಡಿರೋದು. ಯಾಕೆ ಶಾಸಕರು ಹೇಳ್ತಾರೆ ಮಾಧೂರ್ ಪಾಪಣ್ಯ ನನಗೂ ಪವರ್ ಬಂದದೆ ಪಾಪಣ್ಯ ಅಂತ ಮಾತಾಡೋರು. ಯಾವ ಪವರ್ ತೋರಿಸ್ಬೇಕು? ಗ್ರಾಮ ಪಂಚಾಯತಿ ಅಧ್ಯಕ್ಷ ಪವರ್ ನೀನೇ ಕಿತ್ಕೊಳ್ಳೋದಾಗ್ಬಿಟ್ರೆ ನೋಡ್ರಿ. ನಮ್ಮ MPCS ಅಧ್ಯಕ್ಷರಾಗಲಿ ಇಲ್ಲ PSCS ಅಧ್ಯಕ್ಷರಾಗಲಿ ಆ ಸಂಘದಲ್ಲಿ ಯಾವುದೇ ಒಂದು ಸಮಾರಂಭ ನಡೆದ್ರು ಪ್ರೈಮ್ ಮಿನಿಸ್ಟರ್ ಅವರೇ ಅಧ್ಯಕ್ಷತೆ ಇರ್ತಾರೆ. ಗ್ರಾಮ ಪಂಚಾಯತಿಗೂ ಅದೇ. ಈ ತಾಲೂಕು ಯಾವುದೇ ಕಾರ್ಯಕ್ರಮ ನೋಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮುಖ್ಯಮಂತ್ರಿ ಬಂದ್ರು ಇವರೇ ಅಧ್ಯಕ್ಷತೆ ಇರ್ತಾರೆ. ಇದು ವಾಡಿಕೆ. ನಾ ಅಲ್ಲಿ ನಿಮ್ಮನ್ನು ಕರೆದವ್ರೆ ಅಂತ ಅಂದಾಗ ನಾವು ಅವ್ರಿಗೆ ಈಗ ಸೋತ್ ಕೂತ ತಕ್ಷಣ ಯಾಕಬೇಕು? ಹೋಗ್ಬೇಡಿ, ಹೋಗಕ್ ಹೋಗಿ, ನೀವು ಹೋಗೋರು ಹೋಗಿ. ಬಟ್ ಒಂದು ಇಲ್ಲೂ ಸಲದ್ದು ಪ್ರಶ್ನೆ ಕೇಳಿ ಸುಮ್ಮನೆ ಗೊಂದಲ ಮಾಡ್ತಾರೆ. ನನ್ನ ಕೈಲದೆ ಅಂತೆಲ್ಲ ಹೇಳಿರೋದನ್ನ ಮಾಹಿತಿ ಸಮೇತ ಬಂದು ಡಿಸ್ಕಸ್ ಮಾಡವ್ರೆ. ಅದಕ್ಕೆ ಅವ್ರು ಗ್ರಾಮ ಪಂಚಾಯತಿ ಅವ್ರು ಕರೆದಾಗ ಹೋಗಿ ಅಂತ ಹೇಳಿದೀವಿ. ಇವ್ರು ಓದಕ್ಕಲ್ಲ. ಇವ್ರು ಯಾಕೆ ಹೋಗ್ಬೇಕು? ಇವ್ರು ಸಭೆ ಮಾಡ್ಕೊಂಡು ತಾಲೂಕಿನ ಅಧ್ಯಕ್ಷತೆ ಸಭೆ ನಾವು ಒಳಗೆ ಹೋದವ. ನಾವು ಎಲೆಕ್ಟೆಡ್ ಮಾಡಿ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಕೆಲಸ ಕಳ್ಸಿದ್ದೀರಪ್ಪ. ನಮ್ಮನ್ನು ಕರೀರಿ ಕೇಳ್ತೀವ. ನಮ್ಮಿಂದ ಪ್ರತಿನಿಧಿ ಬರ್ಬೇಕು ಅಂತ ಈಗ ಮೊದಲು ನಾರಾಯಣಗೌಡ ಅವತ್ತು ಕೇಳಿರ್ಲಿಲ್ಲ. ಈಗ ಇವ್ರು ಗೆದ್ದ ಮೇಲೆ ಈಗ ಕರ್ಸ್ಕೊತವ್ರಪ್ಪ. ನಾವು ಬೇಡ ಅಂತ ಹೇಳಿದ್ವು. ನನ್ಗೂ ಕಿತ್ತೋದ್ರೆ ಬರ್ಬೇಕು DM ಅಂತಂದ್ರೆ DM ಇನ್ನೊಬ್ಬ ಸೂಪರ್ವೈಸರ್ ಅದು ಹೋಯ್ತಾರಪ್ಪ. ನಾವು ಬೇಡ ಅಂತ ಹೇಳಿದ್ವಿ. ಕಳ್ಸಿಲ್ವಾ? KDP ಸಭೆಯಲ್ಲಿ ಅಟೆಂಡೆನ್ಸ್ ನೋಡಿ ಯಾರು ಕಳ್ಸಿಲ್ಲ ಅಂದವ್ರು. ನಾವು ಕಳಿಸೋ ಮುಂಚೆ ಹೋಗ್ಲೇಬೇಕು ಅಂತ ಕಂಪಲ್ಸರಿ ಅಲ್ಲ. ಇದು ನಿಮ್ಗೆ ಗೊತ್ತಿರ್ಬೇಕು ಸಾಹೇಬ್ರೆ. ಕಂಪಲ್ಸರಿ ಅಲ್ಲ. ನೀವೇನಾದ್ರೂ ಇದ್ರೆ ಪ್ರಶ್ನೆಗಳಿದ್ರೆ ಇಂಥ ವೈದ್ಯ ನೀವು ಬನ್ನಿ ಅಂತ ಬರೆದು ಕಳಿಸ್ಬೇಕು. ಎಲ್ಲ ನೀವು ಒಕ್ಕೂಟದ ನಿರ್ದೇಶಕ ಆಗಿದೆ ಬರ್ದಿರೋದು ಅಲ್ಲಿ ಅರ್ಜಿ ಏನಿರೋದು ಚೀಟಿ 50% ಬ್ಯಾಟ್ ಕೊಡ್ತಾವ್ರ, ನಿಮ್ಗೆ ಸಬ್ಸಿಡಿ ಕೊಡ್ತಾವ್ರೆ, ಕ್ಯಾನ್ಗೆ ಆಲ್ಕರೆ ಮಿಷಿನ್ಗೆ ವಿಮೆ ಮಾಡಿಸ್ತವ್ರ. ಇವೆಲ್ಲ ನಾವು ಒಕ್ಕೂಟ ಕೊಟ್ಟಿರೋ ಸವಲತ್ತು ನೀವು ಬರ್ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ತೇವಪ್ಪ. ಅವ್ರಿಗೇನು ಗೊತ್ತು? ಇವು ಪ್ರಶ್ನೆಗಳು ನಮ್ಮಲ್ಲಿ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. KDPಗೆ ಅವ್ರು ಹೋಗಂತ ಅನಿವಾರ್ಯತೆ ಬಂದವರು ಹೋಗ್ತಾರೆ. ಹೋಗೋವ್ರೆ, ಹೋಗ್ಬೇಡಿ ಅಂತ ಹೇಳಿಲ್ಲ ನಾವು. ಗ್ರಾಮ ಪಂಚಾಯತಿಯ ಪರಿಮಿತಿ ಒಳಗೆ ಪಾಪ ಅವ್ರು ಮಾಡೋರು ಅವ್ರು ಪುಡಿ ಅಂತ ಎಚ್ಚರಿಸಿರೋದಷ್ಟೇ. ಕಾರಣ ಅರ್ಥ ಆಯ್ತಾ ಸಾಹೇಬ್ರೆ? ಗ್ರಾಮ ಪಂಚಾಯತಿ ಪರಿಮಿತಿ ಒಳಗೆ ಅವ್ರು ಬಿಡಿ. ನೀವು ಹೋಗಿ ಕುತ್ಕೊಂಡಾಗ ನಾನು ಸೆಕ್ರೆಟರಿಗಳು ಏನ್ ಮಾತಾಡೋರು? ಅವ್ರೇನೋ ಓಪನ್ ಆಗಿ ಮಾತಾಡ್ಬೇಕು ಬಿಡಿ. ಅವ್ರ ಲೆವೆಲ್ ಅಲ್ಲಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಕೊಟ್ಟಿರೋದೆ ಆ ಸ್ಥಳೀಯ ಸಂಸ್ಥೆ 20 ಏನು ಸಂಸ್ಥೆಗಳು ಬಂದು ಅಷ್ಟು ಜನದ ಸಂಬಂಧಪಟ್ಟಂಗೆ PSCS VSS ಇವು MPCS ಇವೆಲ್ಲನೂ ಕರ್ಕೊಂಡು ಮಾಡಿ ಅಂತ ಮಾಡೋರೆ ಅಲ್ವಾ? ಹಂಗಾಗಿ ನಾವು ಹೋಗಕ್ಕೆ ಹೇಳಿದ್ದೀವಿ. ಎಲ್ಲಿಗೆ ಪ್ರಶ್ನೆ ಕಳಿಸ್ಬೇಕು ಅಷ್ಟು ಇಲ್ಲ ನಾವು ಬಂದು ಕಳಿಸ್ತೀವಿ. ಈ ಕಡೆ KDPಗೆ ಹೋಗ್ಬೇಡಿ ಅಂತಲ್ಲ ನಾವು ಅಲ್ಲಿ ಹೇಳಿದ್ದು. ಹೋಗಕ್ಕೆ ನಿಮ್ದು ಪ್ರೋಟೋಕಾಲ್ MLAದಲ್ಲ. ಇವ್ರು ನಂದು ಅಂತ ಹೇಳ್ಕೊಂಡಿದ್ರಲ್ಲ, ನಮ್ಮವ್ರಿಗೆಲ್ಲ ಫೋನ್ ಮಾಡಿದ್ರಲ್ಲ, ಅವ್ರು ನಮ್ಮ ಹತ್ರ ಹೇಳ್ಕೊಂಡವ್ರಲ್ಲ.
ಅದಕ್ಕೆ ಉತ್ತರ ಕೊಡ್ತಾರೆ. ಮೋದೂರು ಪಾಪಣ್ಣಿಯವ್ರಿಗೆ ಹೇಳೋರಲ್ಲ ಇವರೇ ಶಾಸಕರು. ಅವಾಗ ಅದನ್ನೆಲ್ಲ ಅಂತವ್ರು 10 ಜನ ಬಂದು ಹೇಳ್ಕೊಂಡಾಗ ಇದು ಯಾಕೋ ಬೇರೆ ದಾರಕ್ಕೆ ಹೋಯ್ತವ್ರು ಇವರು, ನಾಳೆ ದಿವಸ ಇದನ್ನ ಬೇರೆ ತರ ತಗೊಂಡು ಹೋಯ್ತಾರೆ ಅಂತ ಹೇಳಿ ನಾವು ಅದನ್ನ ಓಪನ್ ಆಗಿ ದಾಖಲಾತಿ ಸಮೇತ ಕೊಟ್ಟಿದ್ದೆವು. ಪ್ರೋಟೋಕಾಲ್ ಬಗ್ಗೆನೂ ಹೇಳ್ತಾರೆ, KDP ವ್ಯವಸ್ಥೆನೂ ಹೇಳ್ತಾರೆ. ನಾನು ಇದ್ದೆ ಅಲ್ಲಿ, ಅವರು 7 ನಿಮಿಷ ಮಾತಾಡೋರು, ನನಗೆ 40 ನಿಮಿಷ ಮಾತಾಡಕ್ ಆಗಿಲ್ಲ ಅವ್ರಿಗೆ. ಯಾಕೆಂದ್ರೆ ನಾನು ಹೆಚ್ಚಿಗೆ ಮಾತಾಡ್ಬೇಕಂತ ಅನಿವಾರ್ಯತೆ ಇತ್ತು. ನಾನು ಮಾತಾಡಿಲ್ಲ ಅಂತ ಹೇಳಿ ನನಗೂ ಅಂದಿದ್ದೆ, ನೀವು ಬೇರೆಯವ್ರು ಹರೀಶ್ ಜಾಸ್ತಿ ಆಗುತ್ತೆ ಏಕವಚನದಲ್ಲಿ. ಅವ್ರಿಗೆ ಮುಂಜ ಅಂತ ಅಂದಾಗ ತಪ್ಪಾಯ್ತು ಅಂತ ಹೇಳಿ ಅಣ್ಣ ಅನ್ಸಿದ್ವಿ. ಯಾಕೆಂದ್ರೆ ಪದವಿಗೆ ನೀನೇ ಹೇಳಿದ ವಯಸ್ಸಲ್ಲಿ ದೊಡ್ಡವರು ನಾವು ಅಂತ. ವಯಸ್ಸಲ್ಲ, ವಯಸ್ಸಲ್ಲಿ ನಾವಿಬ್ರು ದೊಡ್ಡವರು ಹಿರಿಕರು. ನಾನು ನಿನ್ಕಿಂತ 1 ವರ್ಷ ದೊಡ್ಡವರು, ಹರೀಶ್ ಅಣ್ಣ ನಿನ್ಕಿಂತ 3 ವರ್ಷ ದೊಡ್ಡವರು. ನಾವು ವಯಸ್ಸಲ್ಲಿ ಲೆಕ್ಕಲ್ಲ, ಗೌರವ ಅಣ್ಣ ಅಂತ ಹೇಳ್ಕೊಂಡು ನೀನ್ ದೊಡ್ಡವನಾದ ಹೇಳ್ತಾರೆ, ನಿನ್ ಪದವಿ ಗೌರವ ಕೊಟ್ಟು ಆಯ್ತಪ್ಪ ಮಾತಾಡಿ ಗುಡಿ ಹರೀಶಣ್ಣ ಮಾತಾಡಿ ಹರೀಶಣ್ಣ ಒಪ್ಕೊಂಡು ಹೇಳು. ಅಲ್ಲಿ ಸುಮ್ಮನೆ ಹೋಯ್ತಾ ಇತ್ತು ತಾನೆ. ನಿನ್ ಕೆಲಸ ನೀನ್ ಮಾಡಪ್ಪ. ನಿನ್ನ ವೈಯಕ್ತಿಕವಾಗಿ ನಿನ್ನ ಆಸ್ತಿ ಒಳಗೆ ಬಂದಿದೆ, ವಾದಿ ಶಾಸಕರು ಕರ್ಕೊಂಡ್ ಏನ್ ಕಿತ್ಕೊಂಡ. ನಾನು ನನ್ನ ಗುರುಗಳವರು, ನನಗೆ ರಾಜಕೀಯವಾಗಿ ನಾನು ಕಾಲಿಟ್ಟಾಗ KBC ಅವರಿದ್ದೇನೆ ಫಸ್ಟ್ ಹೊರಟಿತ್ತು. ಅವರು ಆ ಕ್ರಷರ್ನ ಈಗ ಬಂದು ಕಂಪ್ಲೇಂಟ್ ಕೊಟ್ಟವ್ರೆ, ಹೋಗಿ ಬರೋಣ ಮಾತ್ರ 4 ಜನ ಹೊರಟಿತ್ತು. ಅಲ್ಲಿ ಹೋದಾಗ ನೀನು ಗುಂಪಾಟಿಕೆ ಮಾಡಿದೆ. ಅಂಬರೀಷ್ ಅಣ್ಣ ಸೀಳ್ನರ ಕಡೆಯವರು ಒಂದು 10-20 ಜನ ಅವರು ಬಂದಿದ್ರು. ನೀನ್ ಗುಂಪಾಟಿಕೆ ಮಾಡ್ಬಿಟ್ಟು ಏನ್ ಕಿತ್ಕೊಂಡೆ ನೀನು ಹಂಗಾರೆ ಒಂದು ಓಪನ್ ಆಗಿ ನೀನು ಒಂದು ಚಾಲೆಂಜ್ ಕಡೆ. ನೀನ್ ಶಾಸಕರೇ ತಾಲೂಕಿನ ಮೊದಲು ಪ್ರಜೆ ಆದ್ರೆ ಆ ಕ್ರಷರ್ ಜಾಗನ ಅಲ್ಲಿ ಏನ್ ಬಂಡೆ ಹೊಡಿತಾರ ಜಾಗನ ನೀನ್ ಸರ್ವೆ ಹಾಕ್ಸಿದ್ರೆ ಬಹಿರಂಗ ಸರ್ವೆಗೆ ಅವತ್ತು ನೀನು ಶಾಸಕರಾಗಿ ನೀನು ಗಂಡು ಮಗ ಅಂತ ಸರ್ವೆ ಆಗ್ಬೇಕದು. ನೀನ್ ಫಾರೆಸ್ಟ್ ಕಲ್ವಡಿಯತಕ್ಕ ನಾನು ಬಂದಿಲ್ಲ. ನಾನು ಮಾಡಿದೀನಿ ವ್ಯವಹಾರಗಳನ್ನು ನಡೀತಾ ಇರ್ತದೆ. ನಾನು ಯಾವತ್ತೂ ಬಂದಿಲ್ಲ. ನೀನ್ ಏನೇನ್ ಮಾಡಿದ್ದೀರ ಗೊತ್ತಾಗಬೇಕು, ಸರ್ವೆ ಮಾಡಿಸ್ಬೋದೆ. ಆಗ ನೀನು ಬಡ ಮಂಜಾಣ ನಂದೇ ತಪ್ಪು, ನಾನು ಸಾರಿ ಕೇಳ್ತೀನಿ, ಬಿದ್ದಿದ್ದೀನಿ ಬಹಿರಂಗ ಸಾರಿ ಕೇಳ್ತೀನಿ. ಸರ್ವೆಗೆ ಹಾಕು ಬರೀ ರಾಜ್ಯ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಮತ್ತೆ ಮೈಸಂಜೀವನಕ್ಕೆ ನೀನ್ ಬರೀ ನೀನ್ ಅರ್ಜಿ ಬರದ ತಕ್ಷಣ ಸರ್ವೆಗೆ ಹಾಕ್ಸಕ್ ಹೇಳು. ಆ ಸಂಬಂಧಪಟ್ಟ ಸರ್ವೆ ಇಲಾಖೆಗೆ ನಾನು ದೂರ ಭಾಗ ನೀನು ಅಪ್ರಿಷಿಯೇಟ್ ಮಾಡಿ ನಾನೇ ಕರಿತೀನಿ. ಅದಾದ್ಮೇಲೆ ಎಲ್ಲಿಗೆ ಬರ್ತದೆ ಅಲ್ಲಿ ಮುಂದೆ ಕಾನು ನೀನ್ ಸರಿಯಾಗಿದ್ರೆ ನಾನೇ ತಪ್ಪಾಯ್ತು ತಪ್ಪು. ನಾನು ರೆಡಿ ಇದ್ದೀನಿ, ತಪ್ಪು ಮಾಡಿದಾಗ ಕ್ಷಮೆ ಕೇಳಕ್ಕೂ ರೆಡಿ ಇದ್ದೀನಿ, ತಪ್ಪು ಮಾಡಕ್ ಹೋಗಲ್ಲ. ನೀನೇನ್ ಮಾತಾಡಿದ್ದಿ, ನೀನ್ ಏನ್ ಇಟ್ಕೊಂಡಿದ್ದಿ ಅದರ ಮುಂದೆ ಇರಬೇಕು. ಇವತ್ತು ಮಾಜಿ ಶಾಸಕರ ಜೊತೆ ನೀನೇ ಒಡ್ಡಾಡ್ತಿದ್ದಿ, ನಮ್ಮ ನಾಯಕರ ಜೊತೆ ನೀನೇ ಒಡ್ಡಾಡ್ತಿದ್ದಿ. ಯಾಕಿದ್ದೀವಿ ಅವತ್ತ ಪ್ರಶ್ನೆ ಮಾಡಿದ್ರೆ ಅವ್ರು ಕೇಳಿದ್ವು ನಾವು. ಅದಿನ್ ವೈಯಕ್ತಿಕ ಕಡೆ ನೀನ್ ಶಾಸಕ ಆಗಿದ್ದೆ, ಮಾಜಿ ಶಾಸಕರು ಮಾತಾಡ್ಬಾರ್ದು ಅಂತ ಸುಮ್ಮನಿದ್ವು. ಅದಿನ್ನು ವೈಯಕ್ತಿಕ ವಿಚಾರಕ್ಕೆ ನಾವೇ ಖಾಸಗಿ ವಿಚಾರಕ್ಕೆ ಬರೋಣ. ಅವ್ರ ಜೊತೆ ವಿಚಾರಗಳು ಚರ್ಚೆ ಮಾಡಿದ್ದೀವಿ, ನೀವು ಮಾಡಿಲ್ವಾ? ಸ್ವಲ್ಪ ಹಿಡಿದುವಾಗ ಮಾತಾಡಿ ಏನ್ ಮಾತಾಡ್ತಾ ಇರ್ತೀನಿ ಅಂತ. ನಾನು ಅದು ಇಂಬಾಲಿಟ್ ಆಗಿದ್ದೆ. ಅವ್ರು ಕರೆದಾಗ ಅವ್ರ ಕಾರ್ ಹತ್ತಿ ಬರ್ಬೇಕಂತ ನನ್ನ ಕಾರ್ ಕರ್ಕೊಂಡು ಹೋಗಿದ್ದೆ. ನನ್ನ ಜವಾಬ್ದಾರಿ ಅದು. ನಾನು 100,000 ಕಾರ್ಯಕ್ರಮಗಳು ಕರ್ಕೊಂಡು ಹೋಗಿದ್ದೀನಿ. ನನ್ನ ಜವಾಬ್ದಾರಿ. ನಿನ್ ಕಾರಲ್ಲೂ ಬಂದಿದ್ದೀನಿ, ಅವ್ರ ಜೊತೆ ಕರ್ಕೊಂಡೋದ್ರೆ ಯಾಕೆ ಕರ್ಕೊಂಡೋದೆ ಯಾಕಂದ್ರೆ ಅದ್ ನಿನ್ ಜವಾಬ್ದಾರಿ. ಕರೆದ್ರೆ ಬನ್ನಿ ಸರ್ ಅಂತ ಯಾಕೆ ಕರೀತಿದ್ದೆ, ಇದು ಫಸ್ಟ್ ತಿಳ್ಕೋಬೇಕು. ಮಾತಾಡ್ಬೇಕಾದ್ರೆ ಸಭ್ಯತೆಯಿಂದ ಏನು ವಾಸ್ತವತೆ ಇಟ್ಕೊಂಡು ಮಾತಾಡಿ. ಏನೋ ಬಂದ್ಬಿಟ್ಟು ಏನೋ ಒಂದು ಹೇಳ್ಬಿಟ್ಟೆ ಅಂತ ಇಟ್ಕೊಂಡ್ರು ಮಾತಾಡೋದಲ್ಲ. ಒಂದು ವಿಚಾರನ ಹೇಳಿದ್ರೆ ಅದಕ್ಕೆ ಕಾಣಿಸೋದು ಕಲ್ತ್ಕೋಬೇಕು. ನಾವು ಕಾಣಿಸ್ತಿರೋದು ಪೂರ್ತಿ ವಿಚಾರ ತಲುಪಿಸಾಗಿ ಹೇಳ್ತಾ ಇರೋದು. ನನಗ್ ಬೇಕಾಗಿರೋದು ಸಂಪೂರ್ಣ ನಿಮ್ಮ ಮಾಧ್ಯಮ ಮಿತ್ರರು ಮಾಹಿತಿ ಕೊಡೋದು. ಅವ್ ಏನೋ ಬಂದಿದ್ದು ಹೇಳಿದ್ದೆ ಸರಿ ಅನ್ನೋ ತರದಲ್ಲಿ ನಮ್ಮ ಪತ್ರಿಕೆಯವ್ರು ಕೆಲವರು ಫೋನ್ ಮಾಡಿದ್ರು, ಅಣ್ಣ ಹಿರಣ್ಯಕಶಿಪು ಪಾತ್ರ ಮಾಡಿದ್ರೆ ಏನೋ ನಾನು ನಾಟಕ ಮಾಡಿದ್ರು ಅಂತ ಕೇಳಿದ್ರು. ಕೇಳಿದ್ರೆ ಕೇಳಿದ್ರು, ಯಾರೋ ಕೇಳೋದಿಲ್ಲ, ಅವರೇ ಇಬ್ರು ಕೇಳೋದು. ನಾನು ನಾಟಕ ಮಾಡಿದ್ರೆ ತೋರಿಸ್ಬೇಕು. ನನ್ನ ಜೀವ ಮಾತ್ರ ನಾಟಕ ಮಾಡಿದ್ರೆ ನಾಟಕಕ್ಕೆ ಹೋಗಿ ನೋಡ್ಬಿಟ್ಟು ಬರ್ತಿರಪ್ಪ. PDOಗಳು ತಾಲೂಕ್ ಆಫೀಸರ್ ಭ್ರಷ್ಟಾಚಾರ ಹೇಳಿದೀನಿ, 100% ಸತ್ಯ ಐತೆ. ಇಲ್ಲ ಅಂದ್ರೆ ನಡ್ರಿ ಪಬ್ಲಿಕ್ ಅಲ್ಲಿ ಇವಾಗ ಏನಿದ್ರಿ ನೀವೆಲ್ಲ PNB ತಿಂತು ತಾಲೂಕ್ ಆಫೀಸ್ ತಕ್ಕ ಹೋಗೋಣ. ಅವ್ರು ಇಲ್ಲ ಅಂತ ಅಲ್ಲಿರೋ ಜನಗಳು ಹೇಳಿ. ಭ್ರಷ್ಟಾಚಾರ ತುಂಬ ಕೂತದೆ, ಅದನ್ನ ತಡವಣ ಹಾಕೊಂಡು ನಿನ್ಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಮಾಡು, ಇನ್ನು ಟೈಮ್ ಅದೇ. ನಾವ್ ಬೇಡ ಅಂತ ಇದೀವ, ಬಿಗಿ ಮಾಡು. ನೀನ್ ಮಾತ್ರ ಬೇರೆಯವ್ರ ಅನುದಾನ ನಂದು ಅಂತ ಪೂಜೆ ಮಾಡ್ತಾ ಇದ್ದೆ. ನೀನ್ ಮಾತ್ರ ಎಲ್ಲಾನು ನಂದು ಅಂತ ಹೇಳ್ತಾ ಇದ್ದೆ. ನಿನ್ನ ಅನುದಾನ 2023 ಮೇ 10ರಿಂದ ಇಲ್ಲಿವರೆಗೂ ಎಷ್ಟು ನಿಧಿ ಕೊಡಪ್ಪ ಪಟ್ಟಿ ಬಿಡುಗಡೆ ಮಾಡು. ನಾರಾಯಣಗೌಡರು ಕಾಲದಲ್ಲಿ ಬಂದಿರೋ ಗ್ರಾಂಟ್ ಬಿಡುಗಡೆ ಮಾಡ್ಬಿಟ್ಟು ನಂದು ಅನ್ನೋದಲ್ಲ. ಅದೆಲ್ಲ